ಥ್ಯಾಂಕ್ ಯು. ಅದು ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗಾಗಲೇ ಸಹೋದರನ ಹೆಸರನ್ನು ಹೇಳಿದ್ದಾರೆ. ನನ್ನ ಹೆಸರು ಪ್ರಕಾಶ್ ಅಂತ, ನನ್ನ ಮಗ, ನಮ್ಮ ಮಿಸ್ಸಸ್ಸು, ನಾವು ವಿಲ್ಸನ್ ಗಾರ್ಡನ್ ಸಭೆಯ ಸದಸ್ಯರು. ಈ ಅವಕಾಶವನ್ನು ಕೊಟ್ಟಂಥ ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತೇನೆ. ಮತ್ತು ನಮ್ಮ ಸಭಾ ಹಿರಿಯರು ಮತ್ತು ನಮ್ಮ ಪ್ರಕಾಶ್ ಅಂಕಲ್ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ದೇವರನ್ನ ಕೊಂಡಾಡುತ್ತೇನೆ. ನಿಮಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ಸಂದೇಶ ಈ ರೀತಿಯಾಗಿದೆ. ಈ ದಿನದ ಸಂದೇಶ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 23ನೇ ವಚನ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ. ಹಾಗೆಯೇ 1 ಕೊರಿಂಥ್ಯ 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಸತ್ಯವೆಂದರೆ ಸುಶಿಕ್ಷೆ ವಿವೇಕ, ಕೊಂಡುಕೋ ಮಾರಿಬಿಡಬೇಡ ಎಂಬುದಾಗಿ, ಮತ್ತು 1 ಕೊರಿಂಥ್ಯ 10ನೇ ಅಧ್ಯಾಯ 12ನೇ ವಚನದಲ್ಲಿ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಆದರೆ ಸತ್ಯವನ್ನು ಮಾರುವವರಿದ್ದಾರಾ? ಸತ್ಯವೇದದಲ್ಲಿ ಸತ್ಯವನ್ನು ಮಾರುವವರಿದ್ದಾರಾ? ಇದ್ದಾರೆ. ಮತ್ತು ಈ ವಾಕ್ಯ ಎಚ್ಚರಿಕೆಯಾಗಿರು, ನಿಂತಿದ್ದೇನೆಂದು ನೆನೆಸುವವನು ಎಚ್ಚರಿಕೆಯಾಗಿರು ಅಂದರೆ ಬೀಳುವವರು ಇದ್ದಾರೆ ಅಂತ ಅರ್ಥ. ಈಗ ಸಿಹಿ ಇದೆ ಅಂದರೆ ಕಹಿಯು ಇದೆ ಎಂಬುದಾಗಿ ಅರ್ಥ. ಈಗ ಬೀಳಬೇಕಾದ್ರೆ ಬೀಳುವ ಅವಕಾಶಗಳು ಭಾಳಷ್ಟು ಇದೆ. ಆದ್ದರಿಂದ ಎಚ್ಚರಿಕೆ ಆಗಿರಬೇಕೆಂಬುದಾಗಿ ಪೌಲನು ಈ ವಾಕ್ಯಗಳ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಜ್ಞಾನೋಕ್ತಿಗಳ ಪುಸ್ತಕ ಸೊಲೊಮೋನನಾದಂಥ ಅರಸನು ಇದನ್ನು ಬರೆದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2 ವಾಕ್ಯಗಳ ಆಧಾರದ ಮೇರೆಗೆ ನಾನು ಸ್ವಲ್ಪ ಸಮಯ ನಿಮ್ಮ ಜೊತೆ ಮಾತನಾಡಲಿಕ್ಕೆ ನಾನು ಬಯಸುತ್ತೇನೆ. ಸತ್ಯ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿಬಿಡಬೇಡ ಎಂಬುವ ವಾಕ್ಯಕ್ಕೆ ನಾವು ಬರುವುದಾದರೆ, ಸತ್ಯ, ವಿವೇಕ, ಸುಶಿಕ್ಷೆಗಳು ಎಲ್ಲಿ ದೊರೆಯುತ್ತವೆ? ದೇವರ ವಾಕ್ಯದಲ್ಲಿ ದೊರೆಯುತ್ತವೆ. ಅವು ಎಲ್ಲೋ ಒಂದು ಕಡೆ ಮಾರ್ಕೆಟ್ನಲ್ಲಿ, ನಮ್ಮ ಇಲ್ಲಿ ಗಾಂಧಿ ಬಜಾರ್ನಲ್ಲಿ, DVG ರೋಡ್ನಲ್ಲಿ ದೊರೆಯುವಂಥದ್ದು ಅಲ್ಲ. ಇವು ನಮಗೆ ದೇವರ ವಾಕ್ಯದಲ್ಲಿ ದೊರೆಯುತ್ತವೆ. ಅವುಗಳನ್ನು ಕೊಂಡುಕೋ, ಮಾರಿಬಿಡಬೇಡ ಎಂಬುದಾಗಿ ಹೇಳುವಾಗ ಅನೇಕರು ಮಾರಿಬಿಟ್ಟವರು ಇದ್ದಾರೆ. ಅವರಲ್ಲಿ ಕೆಲವರನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಮಾರಿಕೊಂಡವರು ಮತ್ತು ಅಲ್ಲಿ ಜಾರಿ ಬಿದ್ದಂಥವರು. ಆ ಕೆಲವರನ್ನು ವ್ಯಕ್ತಿಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡಿದ್ದೇನೆ. ಅವರ ವಿಷಯವಾಗಿ ನಾನು ಅವರ ಬಗ್ಗೆ ನಾವು ಕ್ಲುಪ್ತವಾಗಿ ನೋಡಿಕೊಳ್ಳುತ್ತಾ ನನಗೆ ಕೊಟ್ಟಂಥ ಸಮಯದಲ್ಲಿ ನಾನು ಮುಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗಾದರೆ ಇಲ್ಲಿ ಕೊಲಸ್ಸೆ ಪತ್ರಿಕೆ 2ನೇ ಅಧ್ಯಾಯ ವಚನ 2-3 ಓದ್ರಿ. ಕೊಲಸ್ಸವರಿಗೆ ಬರೆದ ಪತ್ರಿಕೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿರುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಸಾಕು ನೋಡ್ರಿ, ಪೌಲನು ಹೇಳ್ತಾನೆ, ಕೊಲಸ್ಸೆ ಇರುವಂಥ ಸಭೆಯವರಿಗೆ ಹೇಳ್ತಾನೆ, ನೀವು ಕ್ರಿಸ್ತನನ್ನು, ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ನಾವು ಕ್ಲುಪ್ತವಾಗಿ ಒಂದೇ ಮಾತನ್ನು ಹೇಳಬೇಕಾದ್ರೆ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದು, ಆತನಲ್ಲಿ ಜ್ಞಾನ, ವಿದ್ಯೆ ಎಲ್ಲವೂ ನಿಕ್ಷೇಪವಾಗಿ ಇದೆ ಎಂಬುದಾಗಿ. ಕ್ರಿಸ್ತನನ್ನು ನಾವು ಸಂಪಾದನೆ ಮಾಡಿಕೊಳ್ಳುವುದಾದರೆ ನಮಗೆ ಇವೆಲ್ಲವೂ ನಮಗೆ ದೊರಕುವಂಥವು ಆಗಿದೆ. ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡಿದ್ದೇವಲ್ಲ ಅದು, ಮತ್ತು 1 ಕೊರಿಂಥದಲ್ಲಿ ನೋಡಿದ್ವಲ್ಲ, ಇವೆಲ್ಲವೂ ನಮಗೆ ಜ್ಞಾನ, ಸುಶಿಕ್ಷೆ, ವಿವೇಕಗಳು ಎಲ್ಲಿ ದೊರಕ್ತವೆ ಎಂಬುದಾಗಿ ನೋಡುವಾಗ ಕ್ರಿಸ್ತ ಯೇಸುವಿನಲ್ಲೇ ಹೊರತು ನಮಗೆ ಬೇರೆ ಎಲ್ಲಿಯೂ ಸಿಕ್ಕೋದಿಲ್ಲ. ಅವೆಲ್ಲಾದರೂ ಬೇರೆ ಸಿಕ್ಕುವಂಗಿದ್ರೆ ನಾವು ಬೇಕಾದ್ರೆ ಬೇರೆ ಹೊರದೇಶದಿಂದಲೂ ಬೇಕಾದರೆ ಅದಕ್ಕೆ ವೆಚ್ಚವನ್ನು ಕೊಟ್ಟು ತರಿಸಿಕೊಳ್ಳಬಹುದಾಗಿತ್ತು. ಅವು ಸಿಕ್ಕುವಂಥದ್ದಿಲ್ಲ. ನಾವು ಹುಡುಕಬೇಕಾದದ್ದು ಅದು ಸತ್ಯವೇದದಲ್ಲಿ ಮಾತ್ರವೇ, ಅಲ್ಲಿ ಮಾತ್ರವೇ ನಮಗೆ ಸಿಗ್ತವೆ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿದ್ದಾನೆ. ಹಾಗೆ 1 ಕೊರಿಂಥನು ಓದ್ರಿ. 1 ಕೊರಿಂಥ 10:12ನೇ ವಚನ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹಾಗಾದರೆ ಬೀಳುವ ಅವಕಾಶ ನಾನು ಆಗಲೇ ಹೇಳಿದ ಪ್ರಕಾರವಾಗಿ ನಿಂತಿದ್ದೇನೆ ಎಂಬುದಾಗಿ ಇವತ್ತು ಭಾಳಷ್ಟು ಕ್ರೈಸ್ತರು ಅಂದುಕೊಳ್ತಾ ಇದ್ದಾರೆ. ನಾನು ನಿಂತಿದ್ದೇನೆ, ನಾನು ಸ್ಥಿರವಾಗಿದ್ದೇನೆ, ದೇವರ ವಾಕ್ಯದಲ್ಲಿ ದೃಢವಾಗಿದ್ದೇನೆ, ನನ್ನನ್ನು ಕದಲಿಸುವವರಿಲ್ಲ ಎಂಬುದಾಗಿ. ಒಳ್ಳೆಯದೇ, ಹಾಗೆ ಅಂದುಕೊಂಡು ಹಾಗೆ ಇರುವುದಾದರೆ ಅದು ದೇವರಿಗೆ ಮಹಿಮೆಯನ್ನು ತರುತ್ತದೆ, ಅವರಿಗೆ ಆಶೀರ್ವಾದವನ್ನು ಅದು ಉಂಟು ಮಾಡ್ತದೆ.
ಆದರೆ ನಾಮಕಸ್ಥವಾಗಿ ಇದ್ದುಕೊಂಡು ಸಭೆಗಳಿಗೆ ಬರುವುದು, ನಾಮಕಸ್ಥವಾಗಿ ಸುಮ್ಮನೆ ಕಾಟಾಚಾರವಾಗಿ ಬಂದು ನಾನು ನಿಂತಿದ್ದೇನೆಂಬುದಾಗಿ ಡಾಂಬಿಕವನ್ನು ತೋರಿಸಿಕೊಳ್ಳುವಂಥ ವಿಷಯದಲ್ಲಿ ಇರುವುದಾದರೆ ಖಂಡಿತವಾಗಿ ಸಮಯ ಬಂದಾಗ ಅವರು ಬಿದ್ದು ಹೋಗ್ತಾರೆ. ಯಾಕೆಂದರೆ ಅವರು ತಡ್ಕೊಳ್ಳಿಕ್ಕೆ ಸಾಧ್ಯತೆ ಇರೋದಿಲ್ಲ. ಆ ಸಮಯದಲ್ಲಿ ಆಗ ನಿಲ್ಲಬೇಕಾದ ಸಮಯದಲ್ಲಿ ನಿಲ್ಲದೆ ನಾನು ಆಗ ನಿಲ್ಲುತ್ತೀನಿ ಅಂದರೆ ಅದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಮಾರಿಕೊಂಡವರ ವಿಷಯದಲ್ಲಿ ನಾವು ನೋಡುವಾಗ ಸುಶಿಕ್ಷೆ ವಿವೇಕಗಳನ್ನು ಮಾರಿಕೊಂಡರು ಎಂಬುದಾಗಿ ನೋಡುವಾಗ ಮಾರಿಕೊಂಡವರು ಯಾರು ಎಂಬುದಾಗಿ ಕೆಲವು ವ್ಯಕ್ತಿಗಳನ್ನು ನೋಡಲಿಕ್ಕೆ ಹೋಗೋಣ ಎಂಬುದಾಗಿ ನಾನು ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋಣ, ದೇವರು ಕೊಟ್ಟಂಥ ಹಕ್ಕುಗಳು, ದೇವರು ಕೊಟ್ಟಂಥ ಜವಾಬ್ದಾರಿಕೆಗಳು, ದೇವರು ಕೊಟ್ಟಂಥ ಬಾಧ್ಯತೆಗಳನ್ನು ಆತನು ಯಾವುದಕ್ಕೋಸ್ಕರ ಮಾರಿಕೊಂಡ. ಕೆಲವರು ಯಾಕೆ ಮಾರಿಕೊಂಡರು, ಯಾವುದಕ್ಕೋಸ್ಕರ ಮಾರಿಕೊಂಡರು, ಈ ರೀತಿಯಾಗಿ ಈ ವಚನಗಳಲ್ಲಿ ನಮಗೆ ದೇವರು ಬೋಧನೆಯನ್ನು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ನಾವು ಆ ವಚನಗಳನ್ನು ಧ್ಯಾನ ಮಾಡುತ್ತಾ ಹೋಗೋಣ. ಸಭೆ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿ ಹಿರಿಯರು ಮಾತ್ರವೇ ಮತ್ತು ಸಭಾ ಸೇವಕರು ಮಾತ್ರವೇ ಇದ್ದರೆ ಸಭೆ ಅನಿಸಿಕೊಳ್ಳುವುದಿಲ್ಲ. ಸಭಿಕರೆಲ್ಲರೂ ಅದರಲ್ಲಿ ಕಾರ್ಯ ಮಾಡಬೇಕು. ಯಾಕೆಂದರೆ ಅವರಿಗೆ ಕೊಟ್ಟ ಜವಾಬ್ದಾರಿ ಅವರು ಮಾಡ್ತಾರೆ. ಸಭಾ ಸೇವಕರು ಮಾಡುವಂಥ ಕಾರ್ಯಗಳನ್ನು ಅವರು ಮಾಡ್ತಾರೆ ಮತ್ತು ಸಭಾ ಹಿರಿಯರು ಮಾಡಬೇಕಾದಂತಲೂ ಮಾಡ್ತಾರೆ. ಆದರೆ ಸಭಿಕರೆಲ್ಲರೂ ನಾವುಗಳಾಗಿರುವಾಗ ನಾವು ಆ ಸಭೆಗೆ ಅಂಗಗಳಾಗಿ ನಾವು ಕೆಲಸ ಮಾಡುವಾಗಲೇ ಅದು ಕ್ರಿಸ್ತನ ಪರಿಪೂರ್ಣವಾದ ಸಭೆ ಎನ್ನಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಬರೀ ಹಿರಿಯರು, ಬರೀ ಸಭಾ ಸೇವಕರು ಹಿರಿಯರಿದ್ದರೆ ಸಭೆ ಆಗಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಸಭಿಕರು ಇರಬೇಕು. ಅದರಲ್ಲಿ ಸಭಿಕರಿದ್ದಾರೆ, ಬಿಡಪ್ಪ ಅವ್ರು ಮಾಡ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮಗೇನು, ಯಾವತ್ತೋ ಒಂದಿನ ಭಾನುವಾರ ನಾವು ಹೋಗಿ ಸ್ವಲ್ಪ ಸಮಯ ಕೂತು ಬರೋಣ, ಇಲ್ಲ ರೊಟ್ಟಿ ಪಾತ್ರೆ ತಗೊಳ್ಳೋರ್ಗೆ ಇರೋಣ, ಆಮೇಲೆ ಹೊರಟು ಹೋಗೋಣ ಎಂಬುದಾಗಿ ಅನ್ನುವಂಥದ್ದು ಸಭೆ ಅನಿಸಿಕೊಳ್ಳುವುದಿಲ್ಲ. ಮತ್ತು ಅವರ ಜೀವಿತದಲ್ಲಿ ಯಾವ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಭಾನುವಾರದ ಸಭೆಯಾಗಿ ನಾವಿರಬಾರದು. ನಾವು ಪ್ರತಿದಿನವೂ ನಾವು ಆತ್ಮೀಯ ಕ್ರೈಸ್ತರಾಗಿ, ಆತ್ಮೀಯ ವಿಶ್ವಾಸಿಯಾಗಿ ನಾವು ಜೀವಿಸಬೇಕು. ಭಾನುವಾರದ ಸಭೆಯಾಗಿ, ಭಾನುವಾರದ ಕ್ರೈಸ್ತರಾಗಿ ಇದ್ದರೆ ಅದು ದೇವರ ಲೆಕ್ಕಕ್ಕೆ ಬರುವುದಿಲ್ಲ. ಅಂಥ ಆರಾಧನೆಯು ನಾನು ಆಗಾಗಲೇ ಮಾತನಾಡಿದಂತೆ ಅದು ವಿವೇಕವಂತ ಕೂಡಿದ್ದ ಆರಾಧನೆ, ಅದು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ನಾವೆಲ್ಲರೂ ದೇವರ ನಾಮದಲ್ಲಿ ದೇವರು ಆರಿಸಿಕೊಂಡಂಥ ಜನಾಂಗವು ನಾವು ಆಗಿರುವಾಗ ನಮಗೆ ಕೊಟ್ಟ ಜವಾಬ್ದಾರಿಕೆಗಳನ್ನು ಪಾಲಿಸುವಂಥದ್ದು ಅದು ನಮ್ಮ ಕರ್ತವ್ಯವು ಅದಾಗಿದೆ. ಅದನ್ನೇ ದೇವರು ನಮ್ಮಿಂದ ಎದುರು ನೋಡುವಂಥವನು ಆಗಿದ್ದಾನೆ. ಇನ್ನೇನೋ ಎದುರು ನೋಡ್ತಾನೆ ಅಂತಲ್ಲ, ಆತನು ಕೊಟ್ಟದ್ದೇ ನಮ್ಮಲ್ಲಿ ಇರತಕ್ಕಂಥದ್ದು. ನಮ್ಮಿಂದ ಆತನೇನು ಬಯಸುವುದಿಲ್ಲ. ನಮ್ಮಿಂದ ಆತನು ತಗೊಂಡು ಶ್ರೀಮಂತನಾಗಬೇಕು ಅಂತೇನು ಆತನಿಗೆ ಇರೋದಿಲ್ಲ. ಆತನು ನಮಗೆ ಕೊಟ್ಟಿದ್ದಾನೆ. ನಮ್ಮನ್ನು ಶ್ರೀಮಂತನ ಮಾಡಲಿಕ್ಕೋಸ್ಕರವಾಗಿ ಆತನು ತನ್ನನ್ನು ಬರೆದು ಮಾಡಿಕೊಂಡಿದ್ದಾನೆಂಬುದಾಗಿ ನಾವು ನೋಡ್ತೇವೆ ಫಿಲಿಪ್ಪರ ಪತ್ರಿಕೆಯಲ್ಲಿ. ಹಾಗಾದರೆ ನಾವು ಆತನ ಶ್ರದ್ಧಾಭಕ್ತಿಯಲ್ಲಿ ನಡೆಯುತ್ತಾ ಆತನ ಘನಪಡಿಸುತ್ತಾ ಜೀವಿಸುವಂಥದ್ದೇ ನಾವು ಮಾಡಬೇಕಾದಂಥ ಮಾನವನ ಆದ್ಯತೆ. ಹಾಗಾದರೆ ನಾವು ಬನ್ನಿ ಇಲ್ಲಿ ಮಾರಿಕೊಂಡವರ ವಿಷಯಕ್ಕೆ ನಾವು ಬರೋಣ. ನೋಡಿರಿ, ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ ವಚನ 29ರಿಂದ 34. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹುದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ನೀರಲ್ಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಅಂದನು. ಏಸಾವನು, ಆಗಲಿ, ನನ್ನಂಥ ಸಾಯುವವನಿಗೆ ಚೊಚ್ಚಲುತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲುತನದ ಹಕ್ಕನ್ನು ಕೊಟ್ಟುಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಬ್ಬರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ಪ್ರಸಾದ ಮಾಡಿದನು. ಸಾಕಷ್ಟು ನೋಡಿ, ಯಾತಕ್ಕೋಸ್ಕರ ಮಾರಿಕೊಂಡ? ಇದು ದೇವರು ಕೊಟ್ಟಂಥ ಹಕ್ಕು. ದೇವರು ಪ್ರಥಮ ಫಲವಾಗಿ ಕೊಟ್ಟಂಥ ಮಕ್ಕಳಿಗೆ ಚೊಚ್ಚಲುತನದ ಹಕ್ಕನ್ನು ಕೊಟ್ಟಿರ್ತಾನೆ. ಈಗ ನಮ್ಮಲ್ಲಿಯೂ ಇದೆ, ಈಗ ಇದೆ ಏನೋ ಗೊತ್ತಿಲ್ಲ. ಆ ಹಕ್ಕು ಪ್ರಥಮ ಫಲವಾಗಿ ಹುಟ್ಟಿದಂಥ ಆ ಹಿರಿಯ ಮಗನಿಗೆ ತನ್ನ ಆಸ್ತಿಯಲ್ಲೆಲ್ಲ 2 ಪಾಲನ್ನು ಅವನಿಗೆ ಕೊಡಬೇಕು, 2 ಭಾಗವನ್ನು ಕೊಡಬೇಕು. ಅವನಿಗಿಂತ ಚಿಕ್ಕವನಿದ್ದರೆ ಅವನಿಗೆ 1 ಭಾಗವನ್ನು ಕೊಡಬೇಕು. ಈಗ ಆ ಪದ್ಧತಿ ಇಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಈಗ ಚಿಕ್ಕವನಿಗೆ ಜಾಸ್ತಿ ಬೇಕು ಅನ್ನುವಂಥ ಸಂದರ್ಭಗಳು ಈಗ ಇದೆ. ಇರಲಿ ಬಿಡಿ, ಪರವಾಗಿಲ್ಲ. ಹಾಗಾದರೆ ಇವನಿಗೆ ಕೊಟ್ಟದ್ದು, ಏಸಾವನಿಗೆ ಕೊಟ್ಟದ್ದು ಏನು ಅಂದರೆ ದೇವರು ಅವನಿಗೆ ಚೊಚ್ಚಲುತನದ ಹಕ್ಕನ್ನು ಕೊಟ್ಟಿದ್ದಾನೆ. ಇವನು ಯಾತಕ್ಕಾಗಿ ಮಾರ್ಕೊಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಕೇವಲ 1 ಹೊತ್ತು ಊಟಕ್ಕೋಸ್ಕರ. ನನ್ನಂಥ ಸಾಯುವವನಿಗೆ ಈ ಚೊಚ್ಚಲುತನದ ಹಕ್ಕಿನಿಂದ ಪ್ರಯೋಜನವೇನು? 1 ಹೊತ್ತು ಊಟ ಮಾಡಿದ್ರೆ ನಮ್ಮಲ್ಲಿ ಯಾರು ಸಾಯ್ತೀವ? ಈಗ ನಾವು ನೋಡ್ತೀವಿ ಇವ್ರನ್ನಲ್ಲಿ ಈ ಪೆಂಟೆಕೋಸ್ಟ್ ಸಭೆಗಳ ನನ್ನ ಸಹೋದರ ಅದರಲ್ಲಿ ಇದ್ದಾರೆ. ಅವರು 40 ದಿನಗಳು ಉಪವಾಸ ಇರ್ತಾರೆ. 40 ದಿನ ಏನೂ ತಿನ್ನೋದಿಲ್ಲ. ಅವರು 40 ದಿನ ಉಪವಾಸ ಇರ್ತಾರೆ. ಅವರೇನು ಬರೀ ನೀರು ಕುಡಿತಾರೆ, ಅದೇನು ಗ್ರೀನ್ ಟೀ ಅಂತೆ ಅದು ಕುಡಿತಾರೆ, ಎಳ್ನೀರು ಸಿಕ್ಕರೆ ಎಳ್ನೀರು ಕುಡಿತಾರೆ. ಇಷ್ಟರಲ್ಲಿ ಅವರು 40 ದಿನಗಳಿರ್ತಾರೆ. ಅವ್ರು ನಮಗಿಂತಲೂ ಇನ್ನು ಬಲಿಷ್ಠರಾಗಿ ಚೆನ್ನಾಗಿದ್ದಾರೆ.
ದೇಹದಲ್ಲಿ ಅವ್ರು ಸತ್ತಿಲ್ಲ. ಆದರೆ ಇಲ್ಲಿ ಯೇಷಾವನು ಹೇಳ್ತಾನೆ, ನಾನು ನನ್ನಂಥ ಸಾಯುವವನಿಗೆ ಆ ಚೊಚ್ಚಲುತನದ ಹಕ್ಕಿನಲ್ಲಿ ಪ್ರಯೋಜನವೇನಪ್ಪ ಎಂಬುದಾಗಿ. ಎಂಥ ದೇವರು ಕೊಟ್ಟಂಥ ಬಾಧ್ಯತೆನ ಎಷ್ಟು ಒಂದು ರೀತಿ ತಾಸ್ತಾರ ಮಾಡಿ ನಿರ್ಲಕ್ಷ್ಯದಿಂದ ಕಳ್ಕೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ಯೇಷಾವನು ಯಾವ ಮಟ್ಟಕ್ಕೆ ಬಂದನು? ಯಾಕೋಬನು ಕಿಲಾಡಿ ಆದದ್ರಿಂದ ಅಲ್ಲಿ ಆ ಹಕ್ಕನ್ನು ತಾನು ಪಡ್ಕೊಳ್ತಾನೆ, ತಂದೆಯ ಆಶೀರ್ವಾದವನ್ನು ಸಹ ಅವನು ಹೊಂದಿಕೊಳ್ಳುವಂಥವನು ಆಗಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ದೇವರು ನಮಗೆ ಏನು ಬಾಧ್ಯತೆ ಕೊಟ್ಟಿದ್ದಾನೆ? ಯಾವ ಹಕ್ಕುಗಳನ್ನು ಕೊಟ್ಟಿದ್ದಾನೆ? ಸಭೆಯಲ್ಲಿ ನಮಗೆ ಕುಟುಂಬದಲ್ಲಿ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ? ಅದನ್ನು ನಾವು ಜಾಗರೂಕತೆಯಿಂದ ನಿನಗೆ ಅದನ್ನು ಯಾಕೆ ಕೊಟ್ಟಿದ್ದಾನೆ? ನೀನು ಅದನ್ನು ವಹಿಸಬೇಕು, ನೀನು ಅದರಲ್ಲಿ ನಡೆಯಬೇಕು ಎಂಬುದಾಗಿ ಕೊಟ್ಟಿದ್ದಾನೆ ಹೊರತು ಯಾವುದನ್ನು ಸುಮ್ಮನೆ ದೇವರು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಏಸಾವನು ಏನು ಮಾಡ್ದ? ಕೇವಲ ಒಂದು ಹೊತ್ತು ಊಟಕ್ಕೋಸ್ಕರ ತನ್ನ ಚೊಚ್ಚಲುತನದ ಹಕ್ಕನ್ನು ಕಳ್ಕೊಂಡನು. ನಂತರ ಅವನು ಏನು ಮಾಡಿದ? ಇಬ್ರಿಯ ಪತ್ರಿಕೆ ನೋಡ್ರಿ, ಇಬ್ರಿಯ 12:16-17 ವಚನ. ಸಭೆಯನ್ನು ಕೆಡಿಸದಂತೆ ಯಾವ ಚಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗೃತಿಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟೆನೆಂದು ಬಲ್ಲಿರಿ. ನೋಡ್ರಿ, ಈಗ ಕೊಟ್ಟುಬಿಟ್ಟ ತಮ್ಮನಿಗೋಸ್ಕರ. ತಮ್ಮನು ಕೇಳಿದ, ಇವನು ತಮ್ಮನಿಗೆ ಆ ಹಕ್ಕನ್ನು ಕೊಟ್ಟುಬಿಟ್ಟು ಈಗ ಬಾಧ್ಯವಾಗಿ ಹೊಂದಬೇಕೆಂದು ಈಗ ಅರಿವಾಯಿತು ಅವನಿಗೆ. ಕೊಟ್ಟ ನಂತರ ಏನು ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂದಂತ ಈಗ ಅರಿವಾಯಿತು. ಈಗ ಹೋಗ್ತಾ ಇದ್ದಾನೆ, ನಾನು ಬಾಧ್ಯವಾಗಿ ತಂದೆಯಿಂದ ನಾನು ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ. ಅದರ ಬೆಲೆ ಶ್ರೇಷ್ಠತೆ ಇರುವಾಗ ಗೊತ್ತಾಗಲಿಲ್ಲ, ಕಳ್ಕೊಂಡ ಮೇಲೆ ಗೊತ್ತಾಯಿತು. ನಮ್ಮಲ್ಲೂ ಸಹ ಹಾಗೇನೆ ಒಬ್ಬ ವ್ಯಕ್ತಿ, ಒಬ್ಬ ಮನೆಯಲ್ಲಿ ಒಬ್ಬ ಸೇವಕರಾಗಲಿ, ಒಬ್ಬ ಹಿರಿಯರಾಗಲಿ, ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆಗಲಿ ಇರುವಾಗ ಅವರನ್ನು ತಾಸ್ತಾರ ಮಾಡ್ತೇವೆ. ಅವರನ್ನು ಅಷ್ಟು ಗಮನಿಸುವುದಿಲ್ಲ, ಅವ್ರ ಬಗ್ಗೆ ಅಷ್ಟು ಕೇರ್ ತಗೊಳ್ಳೋದಿಲ್ಲ, ಅವರ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಅವರನ್ನು ಯಾವಾಗ ಕಳ್ಕೊಳ್ತೀವೋ ಆಗ ಅವರ ಬೆಲೆ ನಮಗೆ ಅದು ಬೆಲೆ ಉಳ್ಳದ್ದು ಎಂಬುದಾಗಿ ನಾವು ಗಮನಿಸುತ್ತೇವೆ. ಆಗ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕಳ್ಕೊಂಡಾಯಿತು, ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇರುವಾಗಲೇ ನಾವು ಕಾಪಾಡಿಕೊಳ್ಳಬೇಕೆಂದು ದೇವರು ಕೊಟ್ಟ ಜ್ಞಾನ ನಾವು ಕಾಪಾಡಿಕೊಳ್ಳೋಕ್ಕೆ ಹೊರತು ಕಳ್ಕೊಂಡ ಮೇಲೆ ನಾವು ಮತ್ತೆ ಪಡ್ಕೊಳ್ಳಿಕ್ಕೆ ಇಲ್ಲ. ಕಣ್ಣೀರು ಸುರಿಸುತ್ತಾ ಅಲ್ಲಿ ತಂದೆಯನ್ನು ಬೇಡಿಕೊಳ್ತಾ ಇದ್ದಾನೆ. ಅದನ್ನು ನಡೆದದ್ದನ್ನು ಹೇಳಲಿಕ್ಕೆ ಇನ್ನೂ ಇಲ್ಲ. ಅದಕ್ಕಾಗಿ ಅವನಿಗೆ ಬಂದದ್ದೇನು? ಪ್ರಾಪಂಚಿಕನು ಎಂಬ ಹೆಸರು ಅವನಿಗೆ ಬಂತು. ಆತನಿಗೆ ಏನು ಪ್ರಾಪಂಚಿಕನು ಎಂಬುದಾಗಿ ಬಂತು. ಅವನಿಗೆ ಇನ್ನೊಂದು ಹೆಸರೇನು? ಅಲ್ಲಿ ಏದೋಮ್ ಎಂಬುದಾಗಿ ಬಂತು. ಈ ಹೆಸರು ಸಹ ಅವನಿಗೆ ಬಂತು. ನಿಜವಾಗಿ ಇದು ಬರಬೇಕಾದದ್ದು ಅವನಿಗೆ ಇರಲಿಲ್ಲ, ಇದು ಅವನಿಗೆ ದೇವರು ಕೊಟ್ಟಂಥದ್ದು. ಯಾಕೆ? ಅವನು ಒಂದು ಹೊತ್ತು ಊಟಕ್ಕೋಸ್ಕರ ತನ್ನ ಹಕ್ಕನ್ನು ಮಾರಿಕೊಂಡನು ಎಂಬುದಾಗಿ. ಹೀಗೆ ನಮ್ಮಲ್ಲೂ ಸಹ ಇವತ್ತು ನಾನು ಹೇಳಿದ ಪ್ರಕಾರವಾಗಿ ಎಷ್ಟು ಜನರು ಕಳ್ಕೊಂಡು ನಂತರ ಪಶ್ಚಾತ್ತಾಪ ಪಟ್ಟರೆ ಖಂಡಿತವಾಗಿ ಸಿಕ್ಕೋದಿಲ್ಲ. ದೇವರು ಕೊಟ್ಟದ್ದನ್ನು ನಾವು ಕಾಪಾಡಿಕೊಂಡು ನಾವು ಅದನ್ನು ದೇವರ ನಾಮ ಮಹಿಮೆಗೋಸ್ಕರವಾಗಿ ನಾವು ನಡೆಯುವಂಥದ್ದು ಅದು ಎಷ್ಟು ನಮಗೆ ಅದು ಭಾಗ್ಯವಾದದ್ದು ಎಂಬುದಾಗಿ. ಹಾಗೆ ನಾವು ಆದಿಕಾಂಡ ಆಯ್ತಲ್ಲ, ಧರ್ಮೋಪದೇಶ ಕಂಡ ಬೇಡ, ನ್ಯಾಯಸ್ಥಾಪಕರು ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ. ಇಲ್ಲಿ ಆತನು ಯಾವುದಕ್ಕೆ ಮಾರಿಕೊಂಡು ನಿಮ್ಮದಾಗಿ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ ವಚನ 2-5 ಓದಿ. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದ್ದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಸಾಕು ನೋಡ್ರಿ, ಇದು ಮನೋಹ ಎಂಬ ಒಬ್ಬ ದೇವಜನನಿಗೆ ಮತ್ತು ಆತನ ಪತ್ನಿಗೆ ಇಲ್ಲಿ ಒಂದು ಸಂಸೋನನ್ ಎಂಬ ಒಬ್ಬ ಮಗನನ್ನು ದೇವರು ಕೊಡ್ತಾನೆ. ಕೊಟ್ಟ ಉದ್ದೇಶವೇನು ಎಂಬುದಾಗಿ ನೋಡುವಾಗ ದೇವರಿಗೆ ಮತ್ತು ದೇವಜನರಿಗೆ ವಿರುದ್ಧವಾಗಿ ಇರುವಂಥ ಫಿಲಿಷ್ಟಿಯರನ್ನು ಆತನು ಸೋಲಿಸುವುದಕ್ಕೂ ಅವರ ಮೇಲೆ ಯುದ್ಧವನ್ನು ಮಾಡುವುದಕ್ಕೂ ಫಿಲಿಷ್ಟಿಯರ ಮೇಲೆ ಜಯವನ್ನು ಇಸ್ರಾಯೇಲರಿಗೆ ತಂದುಕೊಡುವುದಕ್ಕೂ ಮತ್ತು ದೇವರಿಗೆ ಪ್ರತಿಷ್ಠಿತನಾಗಿ ಇರುವುದಕ್ಕೆ ಈ ಸಂಸೋನನೆಂಬ ಈ ವ್ಯಕ್ತಿಯನ್ನು ದೇವರು ಎಷ್ಟೋ ದಿನಗಳಿಂದ ಬಂಜೆಯಾಗಿದ್ದಂಥ ಆ ಮನೋಹ ಎಂಬ ದಂಪತಿಗಳಿಗೆ ದೇವರು ಕೊಡುವಂಥವನು ಆಗಿದ್ದಾನೆ. ಹಾಗಾದರೆ ಈತನು ದೇವರಿಗೆ ಪ್ರತಿಷ್ಠಿತನಾಗಿರಬೇಕು ಮತ್ತು ಆತನು ಕೊಟ್ಟಂಥ ಜವಾಬ್ದಾರಿಯನ್ನು ಪಾಲಿಸಬೇಕೆಂಬುದಾಗಿ ದೇವರು
ಆತನಿಗೆ ಆ ತಂದೆ ತಾಯಿಗಳಿಗೆ ಕೊಟ್ಟನು. ಆದರೆ ಈತನು ಮಾಡಿದ್ದೇನು? 14ನೇ ಅಧ್ಯಾಯ ಓದ್ರಿ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ. ಸಂಸೋನನು ಗಟ್ಟ ಹಿಡಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಆಗ ಅವರು ಅವನಿಗೆ, ಸುನ್ನತಿ ಇಲ್ಲದ ಫಿಲಿಷ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರುತ್ತೀನಿ, ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು ಅವನು, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಸಾಕು ನೋಡ್ರಿ, ದೇವರೇನು ಹೇಳಿದ್ದಾನೆ? ಯಾವ ಜನಾಂಗವು ದೇವರಿಗೆ ಅಸಹ್ಯವಾಗಿದ್ದಾರೋ, ಯಾವ ಜನಾಂಗವು ಇಸ್ರಾಯೇಲಿಗೆ ವಿರುದ್ಧವಾಗಿ ಅವರ ಮೇಲೆ ಯುದ್ಧಕ್ಕೆ ಬರಲಿಕ್ಕಿದ್ದಾರೋ, ಇವರನ್ನು ನಾಶ ಮಾಡಬೇಕೆಂಬುದಾಗಿದ್ದಾರೋ, ಆ ಜನಾಂಗದಲ್ಲಿಯೇ ಆ ಜನಾಂಗನ ಸೋಲಿಸೋದಕ್ಕೋಸ್ಕರವಾಗಿ ಸಂಸೋನನ್ನು ದೇವರು ಕೊಟ್ಟರೆ, ಈ ಸಂಸೋನನ್ನು ಏನು ಮಾಡ್ತಾ ಇದ್ದಾನೆ? ಆ ಜನಾಂಗದಲ್ಲಿಯೇ ನನಗೆ ಹುಡುಗಿಯನ್ನು ಬೇಕು, ಆಕೆಯನ್ನು ನಾನು ಮದುವೆ ಮಾಡಬೇಕೆಂಬುದಾಗಿ ತಂದೆ ತಾಯಿಗಳ ಮುಂದೆ ಹಠವನ್ನು ಮಾಡುತ್ತಾ ಇದ್ದಾನೆ. ದೇವರು ಇವನನ್ನು ತಂದದ್ದು ಉದ್ದೇಶವೇನು, ಇವನನ್ನು ಯಾಕೆ ತಂದರು ಎಂಬುದಾಗಿ ಅದನ್ನು ಮರೆತು ಬಿಟ್ಟ. ಈಗ ಏನು ಮಾಡ್ತಾ ಇದ್ದಾನೆ? ಅವರ ಹೆಣ್ಣಿನಲ್ಲಿಯೇ ನಾನು ಮದುವೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ಹೇಳ್ತಾರೆ. ತಂದೆ ತಾಯಿಗಳು ಹೇಳ್ತಾರೆ, ಫಿಲಿಷ್ಟಿಯರು ನಮಗೆ ಅಸಹ್ಯರಪ್ಪ, ದೇವರಿಗೆ ವಿರುದ್ಧವಾಗಿ ನಮಗೆ ಅವರು ಯುದ್ಧವಾಗಿರುವಂಥವರು, ಅವರ ಜನಾಂಗದಲ್ಲಿ ನಮಗೆ ಹೆಣ್ಣು ಬೇಡ, ನಮ್ಮ ಜನಾಂಗದಲ್ಲಿ ಇದ್ದಾರೆ, ಸುನ್ನತಿ ಇಲ್ಲದಂಥ ಅವರನ್ನು ನಾವು ಮಾಡಿಕೊಳ್ಳುವುದೇನೆಂದರೆ ಸಂಸೋನನ್ನು ಕೇಳೋದೇ ಇಲ್ಲ, ನಾನು ಮೆಚ್ಚಿದ್ದೇನೆ, ಆಕೆಯನ್ನೇ ನನಗೆ ಮದುವೆ ಮಾಡಿಸಿ ಎಂಬುದಾಗಿ. ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಯವನಸ್ಥರು, ಸಹೋದರ ಸಹೋದರರು ತಪ್ಪಾಗಿ ಭಾವಿಸಬೇಡಿ. ಎಷ್ಟು ಜನರು ಇಲ್ಲ, ತಂದೆ ತಾಯಿಗಳ ಮಾತನ್ನು ಅಲ್ಲಗಳೆದು ಸ್ಕೂಲು ಕಾಲೇಜ್ಗಳಲ್ಲಿ ವರ್ಕ್ ಮಾಡುವಂಥ ಸ್ಥಳಗಳಲ್ಲಿ ಅನ್ಯ ಹುಡುಗರನ್ನು ಇಷ್ಟಪಟ್ಟು ನಾವು ಇವರನ್ನೇ ಮಾಡಿಕೊಳ್ಳಬೇಕು ಎಂಬುದಾಗಿ. ದೇವರ ಮಾರ್ಗದಲ್ಲಿಲ್ಲ, ಅವರಿಗೆ ದೇವರ ಅರಿವಿಲ್ಲ. ಲೋಕದಲ್ಲಿ ಇರುವಂಥವರು, ಲೋಕ ವ್ಯವಹಾರಗಳಲ್ಲಿ ಅವರನ್ನು ಇಷ್ಟಪಟ್ಟು ಮಾಡಿಕೊಳ್ಳುವಂಥವರು ಅನೇಕ ಕುಟುಂಬಗಳಲ್ಲಿ ಇವತ್ತು ಉಂಟು. ಅನೇಕ ಕುಟುಂಬಗಳಲ್ಲಿ ಹಾಗಾಗಿ ಇವತ್ತು ಹಿರಿಯರ ಮಕ್ಕಳುಗಳು, ಸಭಾ ಸೇವಕರ ಮಕ್ಕಳುಗಳು ಆ ರೀತಿಯಲ್ಲಿ ಮಾಡಿಕೊಂಡು ಅನೇಕರು ಕೋರ್ಟ್ನಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಹೋಗಿ ನೋಡುವುದಾದರೆ ಕ್ರೈಸ್ತರ ವಿವಾಹಗಳಲ್ಲಿ ಬಂದಂಥ ಗೊಂದಲಗಳಿಂದ ಇವತ್ತು ಡೈವರ್ಸ್ಗೆ ಕೇಸ್ಗಳು ಹೆಚ್ಚು ಕಂಡು ಬರ್ತವೆ. ಅನ್ಯರೆಷ್ಟೋ ಅನನ್ಯವಾಗಿ ಜೀವಿಸ್ತಾರೆ, ಆದರೆ ಹೊಂದಾಣಿಕೆ ಇಲ್ಲದಂತೆ ಮಾಡಿಕೊಳ್ಳೋ ದೇವರ ಮಾತನ್ನು ಉಲ್ಲಂಘಿಸಿ ಮಾಡಿಕೊಳ್ಳುವಾಗ ಅದು ಭಾಳ ದಿನ ನಡೆಯೋದಿಲ್ಲ. ಸಂಸೋನನು ತಂದೆ ತಾಯಿಗಳ ಮಾತನ್ನು, ದೇವರ ಮಾತನ್ನು ಉಲ್ಲಂಘಿಸಿ ಅಲ್ಲಿ ಮದುವೆ ಮಾಡಿಕೊಂಡ. ನಡೆಯುತ್ತಾ ಅದು ನಿಲ್ಲಿತಾ? ಕೆಳಗಡೆ ಹೋದ್ರಿ. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಿ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಹೋತದ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ನೋಡ್ರಿ, ದೇವರು ಎಷ್ಟು ಬಲಡ್ಡನಾಗಿ ಅವನಿಗೆ ಕೊಟ್ಟಿದ್ದ ಶಕ್ತಿಯನ್ನು, ಎಷ್ಟು ಬಲವಂತನಾದ ಶಕ್ತಿ ಅವನಿಗೆ ಕೊಟ್ಟಿದ್ದ ದೇವರು. ಆದರೆ ಆ ಸಿಂಹವನ್ನು ಓತಮರಿಯಂತೆ ಎಂಬ ಸೀಳುವಂಥ ಶಕ್ತಿ ಅವನಿಗೆ ಕೊಟ್ಟಿದ್ದ. ಆದರೆ ಈ ವ್ಯಕ್ತಿ ಏನು ಮಾಡಿದ ಎಂಬುದಾಗಿ ನೋಡುವಾಗ 16ನೇ ಅಧ್ಯಾಯ 15ರಿಂದ 19. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನು ವಂಚಿಸಿದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿದ್ದೆಂದು ನನಗೆ ತಿಳಿಸಲಿಲ್ಲ ಅನ್ನಲು. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸುತ್ತಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ಮತ್ತು ಅವನು, ಕ್ಷೌರಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ, ನಾನು ಮಾತೃಗರ್ಭದ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ನನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿಟ್ಟನು. ಸಾಕು, ಸಾಕು. ನೋಡ್ರಿ, ಅಲ್ಲಿ ಏನು ಮಾಡಿದ ನೋಡಿ, ಗೊತ್ತು ಅವನಿಗೆ ದೇವರಿಗೆ ನಾನು ಪ್ರತಿಷ್ಠಿತನು, ಕ್ಷೌರ ಕತ್ತಿ ನನ್ನ ತಲೆ ಮೇಲೆ ಬರಬಾರದು ಎಂಬುದಾಗಿ ಅರಿವಿದ್ದಾಗಿಯೂ ಏನು ಮಾಡಿದ? ಆಕೆಯ ಪೀಡಿಸುವಿಕೆಯನ್ನು ತಡ್ಕೊಳ್ಳಲಾರದೆ ಈಕೆಯ ಅಲ್ಲಿ ಪೀಡಿಸಿಕೊಳ್ಳುವುದಕ್ಕಿಂತ ಸಾಯುವುದು ಮೇಲು ಎಂಬುದಾಗಿ ನೆನೆಸಿದ. ಇದು ಸಂಸೋನನು ಮಾಡಿದಂಥ ಕಾರ್ಯ. ಮಾಡಿದ ಮೇಲೆ ಇಲ್ಲಿ ತಾನು ಮದುವೆ ಮಾಡಿಕೊಂಡಂಥ ಆ ಹೆಂಡತಿಯು ಸಹ ಅವನನ್ನು ಪೀಡಿಸ್ತಾಳೆ. ಯಾವುದಕ್ಕೋಸ್ಕರವಾಗಿ ಅವನನ್ನು ಪೀಡಿಸ್ತಾಳೆ? ತನ್ನಲ್ಲಿ ಇರುವಂಥ ಅವನ ಒಂದು ಒಗಟನ್ನು ಹೇಳಿರ್ತಾನೆ ಅವರಿಗೆ.
ನಾನು ಎಲ್ಲವನ್ನ ರೆಫರೆನ್ಸ್ ಓದಲಿಕ್ಕೆ ಸಮಯ ಆಗಲಿ ದಾಟ್ತಾ ಇದೆ. ಆ ಒಗಟನ್ನು ಹೇಳಿರ್ತಾನೆ. ಆ ಒಗಟನ್ನು ಬಿಚ್ಚುವುದಕ್ಕೋಸ್ಕರವಾಗಿ ತನ್ನ ಹೆಂಡತಿ ಆತನನ್ನು ಪೀಡಿಸ್ತಾಳೆ. ಅವರ ಜನರಿಂದ ಫಿಲಿಸ್ಟರಿಂದ ಅದನ್ನು ಬಿಚ್ಚಲಿಕ್ಕೆ ಸಾಧ್ಯತೆ ಇಲ್ಲ. ಅವರು 7 ದಿನ ಅವತನದ ತನಕ ಅವನಿಗೆ ಅವಧಿಯನ್ನು ಕೊಟ್ಟಿರ್ತಾನೆ. ಆದರೆ ಅಷ್ಟರವರೆಗೆ ಅವರಿಗೆ ಅದು ಹೇಳಲಿಕ್ಕೆ ಸಾಧ್ಯತೆ ಬರೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ನೀನು ಈ ಒಗಟನ್ನು ಸಂಸೋನನಿಂದ ತಿಳ್ಕೊಂಡು ನಮಗೆ ಹೇಳದೆ ಹೋದರೆ ನಿನ್ನನ್ನು ನಿನ್ನ ತಂದೆ ಮನೆಯನ್ನು ನಾವೇನು ಮಾಡ್ತೇವೆ, ಸುಟ್ಟು ಬಿಡ್ತೇವೆ ಎಂಬುದಾಗಿ ಆಕೆಗೆ ಧಮಕಿ ಹಾಕಿ ಎದುರಿಸಿದ್ರಿಂದ ಆಕೆಯು ಕಣ್ಣೀರು ಸುರಿಸುತ್ತಾ ಆಕೆಯೂ ಸಹ ಆತನನ್ನು ಪೀಡಿಸ್ತಾಳೆ. ಪೀಡಿಸಿ ಆ ಗುಟ್ಟನ್ನು ತಿಳ್ಕೊಳ್ತಾಳೆ. ಆ ಗುಟ್ಟನ್ನು ತಿಳ್ಕೊಂಡು ತನ್ನ ಜನರಿಗೆ ಹೇಳ್ತಾಳೆ. ಅವರು ಅದನ್ನು ಬಿಚ್ಚುತ್ತಾರೆ. ಬಿಚ್ಚಿದಾಗ ಆತನು ಅವರಿಗೆ ಕೊಡಬೇಕಾದಂಥ ಆ ಒಂದು ಇದನ್ನು ಮಾಡ್ಕೊಂಡಿರ್ತಾನೆ. ಏನಂತ 30 ದುಸ್ತು ಬಟ್ಟೆಗಳನ್ನು ಅಥವಾ ಮತ್ತು ಇನ್ನೊಂದೇನೋ ಮಾಡಿಕೊಂಡಿರ್ತಾನೆ. ವಾಕ್ಯದಲ್ಲಿದೆ. ಅದನ್ನು ತಂದು ಅವ್ರನ್ನು ಬೇರೆಯವರ ಜೊತೆ ಹೋಗಿ ಯುದ್ಧ ಮಾಡಿ ಅದನ್ನು ತಂದು ಅವರಿಗೆ ಕೊಟ್ಟುಬಿಡ್ತಾನೆ. ಕೊಟ್ಟ ನಂತರ ಆಕೆಯ ಮೇಲೆ ಅವನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಏನಾಯಿತು, ನಾನು ಈಕೆಗೆ ಹೇಳಿದ ಗುಟ್ಟನ್ನು ಹೇಳಿಬಿಟ್ಟಲ್ಲ ಎಂಬುದಾಗಿ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಆಕೆಯನ್ನು ತನ್ನ ತಂದೆ ಮನೆಯಲ್ಲಿ ಬಿಟ್ಟು ಇವನು ತನ್ನ ತಂದೆ ಮನೆಗೆ ಹೊರಟು ಹೋಗ್ತಾನೆ ಸಂಸೋನು. ಕೆಲವು ದಿನಗಳಾದ ಮೇಲೆ ಆತನು ತಿರುಗಿ ಆಕೆಯನ್ನು ಸಂಧಿಸಬೇಕು, ನಾನು ಕರ್ಕೊಂಡು ಬರಬೇಕೆಂಬುದಾಗಿ ಒಂದು ಓತಮರಿಯನ್ನು ತಕ್ಕೊಂಡು ಆತನು ತಿರುಗಿ ಮಾವನ ಮನೆಗೆ ಹೋಗ್ತಾನೆ. ಮಾವನಿಗೆ ಏನಾಯಿತು ಗೊತ್ತಿಲ್ಲ. ಅಷ್ಟರಲ್ಲಿ ಏನಾಯಿತು, ಮಾವನು ಇವನು 30 ಜನರನ್ನ ಕರ್ಕೊಂಡೋಗಿದ್ದ ಸ್ನೇಹಿತರಲ್ಲಿ ಒಬ್ಬನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಿಬಿಟ್ಟಿರ್ತಾನೆ. ಇವನು ಹೋಗ್ತಾನೆ. ಪಾಪ ಅವನಿಗೆ ಇನ್ನು ಬಿಟ್ಟು ನನ್ನ ಮಗಳ ಅಂತ ಆಯಿತೋ ಏನೋ ಗೊತ್ತಿಲ್ಲ. ಇವನೇನೋ ಕೋಪದಲ್ಲಿ ಹಾಗೆ ಮಾಡಿಕೊಂಡು ಹೋದ. ಮತ್ತೆ ನಂತರ ಕರ್ಕೊಂಡು ಬರೋಣ ನಾನು ಹೆಂಡತಿನಿ ಎಂದು ಹೋಗುವಾಗ ಆತನಿಗೆ ಅಲ್ಲಿ ಇರೋದಿಲ್ಲ. ಬೇರೆಯವನೊಬ್ಬಗೆ ಹೆಂಡತಿ ಆಗಿರ್ತಾಳೆ. ಆ ಸಿಟ್ಟಿನಿಂದ ಆತನಿಗೆ ಭಾಳಷ್ಟು ಸಿಟ್ಟು ಆಗ್ತದೆ. ಆ ಮಾವನು ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಆಯಿತು, ಆಕೆಗಿಂತಲೂ ಸುಂದರವಾಗಿರುವಂಥ ಆಕೆಯ ತಂಗಿ ಇದ್ದಾಳಪ್ಪ, ನೀನು ಮಾಡಿಕೊ ಎಂಬುದಾಗಿ. ಆದರೆ ಆಕೆಯನ್ನು ಮೆಚ್ಚಿದ್ದ ಅವನು, ತಂಗಿಯನ್ನು ಮೆಚ್ಚಲಿಲ್ಲ. ಹಾಗಾಗಿ ಅಲ್ಲಿಂದ ಅವನೇನು ಮಾಡ್ತಾನೆ, ಅದನ್ನು ಬಿಟ್ಟು ಹೊರಟು ಹೋಗ್ತಾನೆ. ಅಲ್ಲಿ ಅವನಿಗೆ ಭಾಳಷ್ಟು ಕೋಪ ಉಂಟಾದ್ದರಿಂದ ಅವನು ಹೋಗಿ ನರಿಗಳನ್ನು ಹಿಡಿದು ನರಿಗಳಿಗೆ ಆ ಬಾಲಗಳಿಗೆ ಪೆಂಜುಗಳನ್ನು ಕಟ್ಟಿ ಫಿಲಿಸ್ಟಿಯರ ಆ ಎಲ್ಲ ಆ ಒಂದು ಇದರಲ್ಲಿ ಹೊಲಗಳಲ್ಲಿ ಆ ಫಸಲಿನಲ್ಲಿ ಬಿಟ್ಟು ಅವೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತವೆ. ಆ ವರ್ತಮಾನವು ಫಿಲಿಸ್ಟಿಯರಿಗೆ ಮುಟ್ಟಿದಾಗ ಇದು ಯಾರು ಮಾಡಿದ ಕೆಲಸ ಎಂಬುದಾಗಿ ಹೇಳುವಾಗ ತಿಮ್ನಾ ಊರಿನವನಾದಂಥ ಅಳಿಯನು ಸಂಸೋನನ್ನು ಮಾಡಿದ್ದು ಎಂಬುದಾಗಿ ಗೊತ್ತಾಗ್ತದೆ. ಆಗ ಅವನ ಮೇಲೆ ಅವರು ವಿರುದ್ಧವಾಗಿ ಅವನನ್ನು ಹಿಡಿಯಬೇಕು, ಕೊಲ್ಲಬೇಕು ಅವನಿಗೆ ಎಂಬುದಾಗಿ ಮಾಡ್ತಾರೆ. ಆಗ ಇವನು ಗಾಜಾ ಪಟ್ಟಣವಾದಂಥ ವೇಶ್ಯೆಗಳು ಇರುವಂಥ ಸ್ಥಳಕ್ಕೆ ಹೋಗ್ತಾನೆ ಸಂಸೋನನು. ಅಲ್ಲಿ ಡೆಲಿಲಾ ಎಂಬ ಆ ವೇಶ್ಯೆ ಬಳಿಗೆ ಹೋಗಿ ಅಲ್ಲಿ ಆಕೆ ಜೊತೆ ಗುಟ್ಟನ್ನು ಬಿಚ್ಚುತ್ತಾನೆ. ಆಕೆ ಎಷ್ಟೋ ಸಾರಿ ಪೀಡಿಸ್ತಾಳೆ. 3 ಸಾರಿ ಆಕೆಯನ್ನು ವಂಚಿಸ್ತಾನೆ ಹೇಳದೆ. ಆಕೆಯು ಮತ್ತೆ ನೀನು ನನ್ನನ್ನು ವಂಚಿಸಿದ್ದಿ, ನನ್ನನ್ನು ಪ್ರೀತಿಸಲಿಲ್ಲ ನೀನು ಎಂಬುದಾಗಿ ಹೇಳುವಾಗ ತನ್ನ ಗುಟ್ಟನ್ನು ಬಿಚ್ಚಿ ಹೇಳಿಬಿಡ್ತಾನೆ. ಹೇಳಿದ ಮೇಲೆ ಆಕೆಯು ಆ ಚವರ ಕತ್ತಿಯನ್ನು ತರಿಸಿ ಅವನ ತಲೆಯನ್ನು ತೊಡೆಯ ಮೇಲೆ ಮಲಗಿಸಿ ಎಲ್ಲವನ್ನ ನುಣ್ಣಗೆ ತೆಗೆಸಿಬಿಡ್ತಾಳೆ. ತೆಗೆದ ಮೇಲೆ ಸಂಸೋನನೇ, ಫಿಲಿಸ್ಟಿಯರು ಬಂದರು, ಎದ್ದೇಳು ಅಂದರೆ ಯೆಹೋವನ ಆತ್ಮವು ಅವನನ್ನು ಬಿಟ್ಟು ಹೊರಟು ಹೋಗಿತ್ತು. ಇಲ್ಲಿ ಓತಮರಿಯನ್ನು ಸೀಳುವಾಗ ಹಿಡ್ಕೊಳ್ಳುವಾಗ ಏನಾಯಿತು, ಪಕ್ಕನೆ ಯೆಹೋವನ ಆತ್ಮವು ಅವನ ಮೇಲೆ ಬಂತು. ಇಲ್ಲಿ ಫಿಲಿಸ್ಟಿಯರು ಬಂದಾಗ ಏನಾಯಿತು, ಯೆಹೋವನ ಆತ್ಮವು ಅವನನ್ನು ಬಿಟ್ಟು ಹೋಗಿರುವುದು ಅವನಿಗೆ ತಿಳಿಯದು ಎಂಬುದಾಗಿ ವಾಕ್ಯ ನಮಗೆ ಬೋಧಿಸ್ತದೆ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ಸಂಸೋನನ ಜೀವಿತದಲ್ಲಿ ಆದಂಥದ್ದೇನು? ಸಂಸೋನನು ಕತ್ತಿಯ ದಾವಡೆಯಿಂದ 1000 ಜನರ ಪುರುಷರನ್ನು ಕೊಂದು ಹಾಕಿದ. 1000 ಜನರನ್ನು ಕೊಂದು ಹಾಕುವುದಂದರೆ ಅದೇನು ಸಾಮಾನ್ಯವಾದ ಮಾತಾ? 1000 ಜನರನ್ನ ಹೇಗೆ ಕೊಂದನೋ ಏನೋ ಗೊತ್ತಿಲ್ಲ. ನನಗೆ ಆಶ್ಚರ್ಯವೆನಿಸ್ತದೆ. 300 ನರಿಗಳನ್ನು ಹಿಡಿದು ಆ ನರಿಗಳನ್ನು ಒಂದು ನರಿ ಹಿಡಿದರೆ ಮತ್ತೊಂದು ನರಿ ಉರಿಚಿಕೊಳ್ಳುತ್ತದೆ. ಅದು ಹೇಗೆ ಬಾಲಿಗೆ ಕಟ್ಟಿದನೋ ಅದು ಗೊತ್ತಿಲ್ಲ. ಮತ್ತು 1000 ಜನರನ್ನು ಕತ್ತಿಯ ದಾವಡೆಯಿಂದ ಕೊಂದನು ಎಂಬುದಾಗಿ ನೋಡುವಾಗ ಭಾಳ ಆಶ್ಚರ್ಯವೆನಿಸ್ತದೆ. ಇಂಥ ಬಲೆಡ್ಡೆನು ಶಕ್ತಿವಂತ ಸಂಸೋನನು ತನ್ನಲ್ಲಿ ಬಂದಂಥ ಕೇವಲ ಒಂದು ಆಸೆಯನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ. 1000 ಜನರನ್ನು ಕೊಂದು ಬಲಿಷ್ಠನೆಂದೆನಿಸಿಕೊಂಡು ಹೆಸರನ್ನು ಪಡ್ಕೊಂಡ. ಆದರೆ ತನ್ನಲ್ಲಿ ಬಂದಂಥ ದೇಹದ ಒಂದು ಕೋರಿಕೆಯನ್ನು ಕೊಲ್ಲಲಿಕ್ಕೆ ಆತನಿಂದ ಜಯಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಪ್ರಿಯರೇ. ಆದ್ದರಿಂದ ನಾವು ಸಂಸೋನನ ವಿಷಯದಲ್ಲಿ ತಿಳ್ಕೊಳ್ಳುವಂಥದ್ದು ಏನಂದರೆ, ನಮ್ಮ ದೇಹಗಳಲ್ಲಿ ಬರುವಂಥ ಆಶೆ ಕೋರಿಕೆಗಳು ಅವು ನಾವು ಜಯಿಸಲಿಕ್ಕೆ ನಮ್ಮಿಂದ ಆಗದಿದ್ದರೆ ಅದು ಏನು ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ನಮ್ಮಲ್ಲಿ ಇಲ್ಲದೇ ಇದ್ದರೆ ನಾವು ದೇವರ ಮಹಿಮೆಯನ್ನು ಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ, ದೇವರಿಗೆ ಘನತೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಇಲ್ಲ, ದೇವರ ಚಿತ್ತದ ಪ್ರಕಾರವಾಗಿ ನಾವು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿ ವಿಶ್ವಾಸಿಗಳಿಗೆ, ಕ್ರೈಸ್ತ ವಿಶ್ವಾಸಿಗಳು ಎಂದು ಹೇಳಿಕೊಳ್ಳುವವರಿಗೆ ಸೆಲ್ಫ್ ಕಂಟ್ರೋಲು ಭಾಳ ಪ್ರಾಮುಖ್ಯವಾದದ್ದು. ಅದು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ಸಂಸೋನನಿಗೆ ಆದಂಥ ಗತಿಯೇ ಇವತ್ತು ಆಗಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಅಂಥ ಬಲಾಢ್ಯನು ದೇವರು ಆರಿಸಿಕೊಂಡಂಥ ಸಂಸೋನನ ಸ್ಥಿತಿ ಈಗ ಆಗಬೇಕಾದ್ರೆ ಸಾಧಾರಣ ಮನುಷ್ಯರಾದಂಥ ನಾವು ಹೇಗಿರಬೇಕು? ಇದನ್ನು ನಾವು ಎಚ್ಚರ ತಂದುಕೊಳ್ಳುವುದಾದರೆ ದೇವರು ಯಾಕೆ ಎಚ್ಚರಿಸ್ತಾನೆ ಎಂಬುದಾಗಿ ನೋಡುವಾಗ ಇದು ನಮ್ಮ ಕಾಲ, ನಮ್ಮನ್ನು ದೇವರು ಇನ್ನೇನು ದೇವರು ಬರುವ ಸಮಯವು ಬಹಳ ಸಮೀಪದಲ್ಲಿದೆ.
ಇದ್ದದ್ರಿಂದ ಈ ಎಚ್ಚರಿಕೆಯಾದ ಮಾತುಗಳನ್ನು ದೇವರ ಸಭೆಗೆ ತಿಳಿಸುವಂಥವನು ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನೋಡೋಣ. ಮೊದಲನೇ ಅರಸು 3ನೇ ಅಧ್ಯಾಯ 10ನೇ ವಚನದಿಂದ 14 ವಚನಗಳು. ದಯಮಾಡಿ ಬೇಗ ಬೇಗ ಓದ್ರಿ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ತರುವಾಯ ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ದೇವ್ರನ್ನ ಸಾಕು ಸಿಸ್ಟರ್, ಸಾಕು. ನೋಡಿರಿ, ಇಲ್ಲಿ ಸಲ್ಮೋನನ್ ಏನು ಮಾಡ್ತಾನೆ, ಅರಸನಾಗಿ ದೇವರ ಆಳ್ಕೆಯನ್ನು ಸಲ್ಮೋನನಿಗೆ ಕೊಡ್ತಾನೆ. ಸಲ್ಮೋನನು ಕೇಳಿಕೊಳ್ತಾನೆ, ನಾನು ಈ ಜನರನ್ನು ಆಳುವುದಕ್ಕೆ ನನಗೆ ಜ್ಞಾನ ಏನಾದರೂ ಕೇಳಿಕೊಪ್ಪ ಎಂಬುದಾಗಿ ಹೇಳುವಾಗ ಆತನು ಜ್ಞಾನ ಕೊಡು ನನಗೆ ಎಂಬುದಾಗಿ ಹೇಳ್ಕೊಳ್ತಾನೆ. ಆದರೆ ಜ್ಞಾನದ ಜೊತೆ ದೇವರೆಲ್ಲ ಏನನ್ನು ಕೊಡ್ತಾನೆ? ಸಮಸ್ತವನ್ನು ಕೊಡ್ತಾನೆ. ಐಶ್ವರ್ಯವನ್ನು, ಅಂತಸ್ತನ್ನು, ಚಂದವನ್ನು. ಸಲ್ಮೋನನಿಗಿದ್ದಷ್ಟು ಆ ವೈಭವವು ಯಾವ ಅರಸರಿಗೂ ಮುಂದೆಯೂ ಇರುವುದಿಲ್ಲ, ಹಿಂದೆಯೂ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಅಷ್ಟು ಐಶ್ವರ್ಯವಂತನು, ಅಷ್ಟು ವೈಭವದಿಂದ ಕೂಡಿದಂಥ ಅರಸನು ಸಲ್ಮೋನನು ಆಗಿದ್ದನು. ಆದರೆ ಸಲ್ಮೋನನು ಮಾಡಿದಂಥ ತಪ್ಪು ಏನೆಂಬುದಾಗಿ ನೋಡುವಾಗ ಆ ಕೆಳಗೆ ಅದೇ ಅರಸುಗಳು 11ನೇ ಅಧ್ಯಾಯ 1ರಿಂದ 8 ವಚನ. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೊವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚಿದೋಮ್ಯರು, ಹಿತ್ತಿಯರು ಎಂಬ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದಂಥ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಸಾಕು. ನೋಡ್ರಿ, ಸಲ್ಮೋನನ ದೇವರು ಯಾವ ಸ್ಥಾನದಲ್ಲಿಟ್ಟಿದ್ದಾನೆ? ಅರಸನಾಗುವ ಸ್ಥಾನದಲ್ಲಿಟ್ಟಿದ್ದಾನೆ. ಅರಸನಾಗಿ ಇಸ್ರಾಯೇಲನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ ಸಲ್ಮೋನನು. 12 ಕುಲಗಳನ್ನು ಆಳುವಂಥ ಒಬ್ಬ ಅರಸನಾಗಿ ದೇವರು ಅವನನ್ನು ನೇಮಕ ಮಾಡಿ ಅರಸನಾಗಿ ಆಳ್ವಿಕೆ ಮಾಡಪ್ಪ, ಈ ಸೌಭಾಗ್ಯದಲ್ಲಿ ನೀನು ಇರು ಎಂಬುದಾಗಿ ಇಟ್ಟರೆ ಆತನು ಏನು ಮಾಡ್ತಾ ಇದ್ದಾನೆ? ಆತನು ಏನು ಮಾಡ್ತಿದ್ದಾನೆ ನೋಡ್ರಿ. ಇಲ್ಲಿ ಅದೇ 2ನೇ ಅರಸು 2ನೇ ಅಧ್ಯಾಯ 1ರಿಂದ ಕೆಲವು ವಚನ ಓದ್ಬಿಡ್ರಿ. ಅಲ್ಲಿ ಇದಕ್ಕಿಂತ ಮೊದಲು ದೇವರು ಹೀಗೆ ಹೇಳ್ತಿದ್ದಾನೆ. ಇದಕ್ಕಿಂತ ಮೊದಲು ತನ್ನ ತಂದೆಯಾದ ದಾವೀದನು ಆತನಿಗೆ ಏನು ಹೇಳಿದ್ದಾನೆ ನೋಡ್ರಿ. ದಾವೀದನ ಅವಸನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಹೀಗೆ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಸಾಕು. ನೋಡ್ರಿ, ಇಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾನೆ? ದಾವೀದನು ಈ ಲೋಕವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ತನ್ನ ಮಗನಾದ ಸಲ್ಮೋನನ್ನು ಕರೆದು ಹೇಳ್ತಾ ಇದ್ದಾನೆ, ಮಗನೇ, ನೀನು ಇರಬೇಕಾದಂಥ ರೀತಿ ಈ ರೀತಿಯಲ್ಲಿ ಇರಬೇಕು. ನೀನು ಈ ರೀತಿಯಲ್ಲಿ ದೇವರಿಗೆ ಭಯಭಕ್ತಿಯಿಂದ ಇದ್ದು ನೀನು ಇವೆಲ್ಲವುಗಳನ್ನು ಕೈಗೊಂಡು ನಡೆಯಬೇಕು. ನಡೆದರೆ ನೀನು ಮಾಡುವಂಥದ್ದು, ನೀನು ಹೋಗುವಂಥದ್ದು ಎಲ್ಲಿಯೂ ನೀನು ಕೃತಾರ್ಥನಾಗುವೆ ಎಂಬುದಾಗಿ ತಂದೆಯ ಬೋಧನೆಯನ್ನು ಕೇಳಿದ ಸಲ್ಮೋನನು. ಮತ್ತು ದೇವರು ಸಹ ಹೇಳಿದ್ದ. ಯಾವ ಜನಾಂಗವನ್ನು ದೇವರು ದ್ವೇಷ ಮಾಡಿದನೋ 5 ಜನಾಂಗಗಳಲ್ಲಿ ನೋಡ್ತೀವಿ. 5 ಜನಾಂಗಗಳು ಅಲ್ಲಿ ನಾವು ನೋಡ್ತೀವಿ. ಯೆಬೂಸಿಯರು, ಪೆರಿಜಿಯರು, ಎಲ್ಲ ಜನಾಂಗಗಳು ಆ ಸ್ತ್ರೀಯರನ್ನೇ ತಾನು ಹೆಂಡತಿಯರನ್ನಾಗಿ ತಂದುಕೊಳ್ತಾನೆ. ದೇವರಿಗೆ ಅಸಹ್ಯವಾದಂಥವರು, ದೇವರಿಗೆ ವೈರಿಗಳಾದಂಥ ಆ ಜನಾಂಗದಲ್ಲಿ ಫರೋಹನ ಮಗಳಲ್ಲದೆ ಮಿಕ್ಕಂಥ ಈ ಎಲ್ಲ ಸ್ತ್ರೀಯರನ್ನು ಹೆಂಡತಿಯರನ್ನಾಗಿ ಮಾಡಿಕೊಳ್ತಾನೆ. 700 ಮಂದಿ ಪತ್ನಿಯರು, 300 ಮಂದಿ ಉಪಪತ್ನಿಯರನ್ನು ಈ ಸಲ್ಮೋನನ್ನು ಮಾಡಿಕೊಳ್ಳುವಂಥ ಸಂದರ್ಭವನ್ನು ಅಲ್ಲಿ ನೋಡ್ತೀವಿ. ಮಾಡಿಕೊಂಡ ಕಾರಣ ಏನಾಯಿತು ಎಂಬುದಾಗಿ ನೋಡುವಾಗ ದೇವರ ದೃಷ್ಟಿಯಲ್ಲಿ ಆತನು ಏನಾದನು? ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಮತ್ತು ಆ ಸ್ತ್ರೀಯರಲ್ಲಿ, ತನ್ನ ಪತ್ನಿಯರಲ್ಲಿ ಅನುರಕ್ತನಾಗಿದ್ದನಂತೆ. ನೋಡ್ರಿ ಎಷ್ಟು ಚಂದವಾಗಿ ಅಲ್ಲಿ ಬರೆದಿದೆ. ಅನುರಕ್ತನು ಅಂದರೆ ಏನು ಅರ್ಥ? ಆ ಪತ್ನಿಯರಲ್ಲಿ ಅನುರಕ್ತನು ಅಂದರೆ ಅರ್ಥ ಏನು ಎಂಬುದಾಗಿ ನೋಡುವಾಗ ನಾವು
ಹೃದಯನ ಮತ್ತು ಅದು ಏನಂದರೆ ಅಷ್ಟು ಆಳವಾಗಿ ಅವರ ಮೇಲೆ ಆತನು ಆತುಕೊಂಡು ಅವರನ್ನು ಪ್ರೀತಿ ಮಾಡ್ತಿದ್ದಾನೆ. ಈಗ ನಾವು ಈ ಉಪ್ಪಿನಕಾಯಿನ ನಿಂಬೆಹಣ್ಣು ಕಟ್ ಮಾಡಿ ಉಪ್ಪಿನಲ್ಲಿ ಹಾಕಿ ಇಟ್ಟರೆ ಆ ಉಪ್ಪಿನಲ್ಲಿ ಹೇಗೆ ನಿಂಬೆಹಣ್ಣು ಊರ್ತದೋ ಅದ್ರಲ್ಲಿ ನಮಗೆ ಅದು ಉಪ್ಪಿನಕಾಯಿ ತೆಗೆದಿಟ್ಟಾಗ ಅದ್ರಲ್ಲಿ ಏನೂ ಕಾಣೋದಿಲ್ಲ, ಬರೀ ಉಪ್ಪೇ ಕಾಣುತ್ತೆ ನಮಗೆ. ಅದು ಆ ರೀತಿಯಾಗಿ ಆ ಪತ್ನಿಯರಲ್ಲಿ ಸಲ್ಮೋನನ್ನು ಅನುರಕ್ತನಾಗಿ ಊರಿ ಬಿಟ್ಟಿದ್ದನು ಎಂಬುದಾಗಿ ಅದರ ಅರ್ಥ. ನೋಡಿ, ದೇವರು ಯಾವ ಜನಾಂಗವನ್ನು ಬೇಡ ಎಂದು ಹೇಳಿದನೋ ಆ ಜನಾಂಗದಲ್ಲಿ ಸಲ್ಮೋನನ್ನು ತನ್ನ ಹೆಂಡತಿಯರನ್ನಾಗಿ ಮಾಡಿಕೊಂಡ ಮತ್ತು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದ ಮತ್ತು ಅಷ್ಟು ಮಾತ್ರವಲ್ಲದೆ ಆತನೇನು ಮಾಡಿದ, ಕೆಳಗೆ ಹೋದ್ರಿ. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ನೋಡಿ, ಯಥಾರ್ಥ ಭಕ್ತಿಯನ್ನು ಕಳ್ಕೊಂಡನು ಮತ್ತು ಆತನು ತನ್ನ ಹೆಂಡತಿಯರಿಗೆ ಮಾಡಿಕೊಡೋದಲ್ಲದೇ ಅವರಿಗೆ ಧೂಪ ಸುಡುವುದಕ್ಕೂ ಅವರಿಗೆ ಅನುಕೂಲ ಮಾಡಿಕೊಡುವುದಲ್ಲದೇ ತಾನೂ ಸಹ ಅದರಲ್ಲಿ ಆರಾಧನೆ ಮಾಡಲಿಕ್ಕೆ ತೊಡಗಿದನು ಎಂಬುದಾಗಿ ವಾಕ್ಯದಲ್ಲಿ ಇದೆ. ವಿಗ್ರಹ ಆರಾಧನೆ ಮಾಡಲಿಕ್ಕೆ ಯಾವ ದೇವತೆಗಳನ್ನು ದೇವರು ಅಸಹ್ಯಪಟ್ಟುಕೊಂಡೋ ಆ ದೇವತೆಗಳನ್ನು ಮಾಡಲಿಕ್ಕೆ ಸೊಲೊಮೋನನು ಅದ್ಭುತವಾದ ಅರಸನು, ಆತ್ಮೀಯ ತಂದೆಗೆ ಹುಟ್ಟಿದಂಥ ಮಗನು ಸೊಲೊಮೋನನಾಗಿದ್ದನು. ತಂದೆಯು ಬೋಧನೆಯನ್ನು ಮಾಡ್ತಾನೆ ಮತ್ತು ಕೆಳಗಿನ ವಚನದಲ್ಲಿ ನಾವು ನೋಡ್ತೀವಿ, ಅದರಲ್ಲಿ ದೇವರು 2 ಸಾರಿ ಅವನಿಗೆ ದರ್ಶನವನ್ನು ಕೊಟ್ಟು ಸೊಲೊಮೋನನೇ ಇದನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ದಾಗಿಯೂ ಆತನ ಅತಿಕ್ರಮಿಸಿ ಅದನ್ನು ಆತನು ಮಾಡುತ್ತಾನೆ ಎಂಬುದಾಗಿ ನಾವು ಈ ವಚನದಲ್ಲಿ ನಾವು ನೋಡುವಂಥದ್ದಾಗಿದ್ದೇವೆ. ಹಾಗಾದರೆ ನಾವು ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ, ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಎಂಬುದಾಗಿ ಹೇಳುವಾಗ ಯಾವುದರಿಂದ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೇವೆ ನಾವು ಅವರಿಗೆ? ಈಗ ಮಧು ಬ್ರದರ್ ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನುವಾಗ ನಾನು ಯಾವುದರಿಂದ ನಾನು ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಲಿ? ಅವ್ರಿಗೆ ಹೇಗೆ ಗೊತ್ತಾಗ್ತದೆ ನನ್ನ ಪ್ರೀತಿ ಎಂಬುದಾಗಿ ನೋಡುವಾಗ ಅವರು ಏನೋ ಒಂದು ನನಗೆ ಹೇಳ್ತಾರೆ, ಬ್ರದರ್ ಇದನ್ನು ಮಾಡಿರಿ, ಇದನ್ನು ಮಾಡಬೇಡಿ. ಅದನ್ನು ಮಾಡುವಾಗಲೇ ನಾನು ಅವರನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಗೊತ್ತಾಗುತ್ತೆ. ವಿಧೇಯತ್ವ ತೋರುವಾಗ ಆ ಮಾತನ್ನು ಕೇಳಿ ಆ ಮಾತಿನಂತೆ ನಡೆಯುವಾಗಲೇ ನಾನು ಆ ವ್ಯಕ್ತಿನ ಗೌರವಿಸ್ತಾ ಇದ್ದೇನೆ, ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ಇಲ್ಲಿ ತಂದೆಯೂ ಹೇಳಿದ್ದ ದಾವೀದನು ಮತ್ತು ದೇವರು ಹೇಳ್ತಿದ್ದಾನೆ. ಈಗ ಆ ಇಬ್ಬರ ಮಾತನ್ನು ತಳ್ಳಿಬಿಟ್ಟು ಸೊಲೊಮೋನನು ಏನು ಮಾಡ್ತಿದ್ದಾನೆ, ತನ್ನ ಮಾರ್ಗದಂತೆ ಆರಿಸಿಕೊಂಡವನಾಗಿ 1000 ಜನರ ಹೆಂಡತಿಯರನ್ನು ಮಾಡಿಕೊಂಡ. ಇದು ಆತನ ಕೇಡಿಗೆ ಕಾರಣವಾಯಿತೇ ಹೊರತು ಆತನಿಗೆ ಇದರಿಂದ ಅನುಕೂಲವಾಗಲಿಲ್ಲ. ಕೊನೆಗೆ ಆತನ ರಾಜ್ಯವು ಕೀಳಲ್ಪಟ್ಟಿತ್ತು, ಆ ರಾಜ್ಯದಿಂದ ಆತನು ತಳ್ಳಲ್ಪಟ್ಟನು. ಕೊನೆಗೆ ಆತನು ವಿಗ್ರಹಾರಾಧಕನಾಗಿ ಆತನು ಹೋಗಬೇಕಾಯಿತು. ಇದು ಸೊಲೊಮೋನನು ಮಾಡಿದಂಥ ಈ ಒಂದು ಸ್ಥಿತಿಯಿಂದ ದೇವರಿಗೆ ಎಷ್ಟು ದುಃಖವನ್ನು ತಂದಿರಬಹುದು ನೋಡ್ರಿ. ನಾನು ಆಗಲೇ ನೋಡಿದ ಪ್ರಕಾರವಾಗಿ ನಾವು ಸಂಸೋನನ ವಿಷಯದಲ್ಲಿ ನೋಡಿದ್ದೀವಲ್ಲ, ಅನ್ಯ ದೇವತೆಯ ಮಕ್ಕಳನ್ನು ಆತನು ಮದುವೆ ಮಾಡಿಕೊಂಡದ್ರಿಂದ ಆತನ ಜೀವಿತ ಏನಾಯಿತು ಎಂಬುದಾಗಿ. ಹಾಗಾದರೆ ಇದು ಸಹ ಅದೇನೇ ಮಾಡಿಕೊಂಡದ್ರಿಂದ ತನ್ನ ಹೆಂಡತಿಯರು ಎಲ್ಲಿಗೆ ಅವನನ್ನು ಕರ್ಕೊಂಡು ಹೋಗಿ ಬಿಟ್ಟರು. ಎಷ್ಟು ಅದ್ಭುತವಾದಂಥ ಆತ್ಮೀಗ ತಂದೆಗೆ ಹುಟ್ಟಿದಂಥ ಮಗನು ಅದ್ಭುತವಾದಂಥ ಪರಿಪಾಲನೆ ಮಾಡುವಂಥ ಅರಸನಾಗಿದ್ದಾಗಿಯೂ ಆತನು ಆ ಮಟ್ಟಕ್ಕೆ ಆತನು ಇಳಿದು ಹೋಗಿಬಿಟ್ಟನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಇವುಗಳನ್ನು ನಾವು ಎಚ್ಚರಿಕೆಗೆ ತಂದುಕೊಂಡು ನಾವು ನಡೆಯುವಂಥದ್ದು ಅದು ಭಾಳ ಪ್ರಾಮುಖ್ಯವಾದದ್ದು. ಇನ್ನೊಂದು ಬೇಗನೆ ಮತ್ತಾಯನ ಬರೆದ ಸುವಾರ್ತೆ, ಇಲ್ಲೊಬ್ಬ ವ್ಯಕ್ತಿಯನ್ನು ನೋಡೋಣ. ಇವರು ಮಾರಿಕೊಂಡವರಂಥ ಸಂಖ್ಯೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ ವಚನ 14ರಿಂದ 16. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬುವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿಗಳನ್ನು ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ನೋಡ್ರಿ, ಈತ ಇವರೆಲ್ಲರಿಗಿಂತ ಇನ್ನೂ ಮುಂದೆ ಹೋಗ್ಬಿಟ್ಟ. ಇಸ್ಕರಿಯೋತ ಯೂದ ಸ್ವಾಮಿಯನ್ನು ಅಂಟುಕೊಂಡೇ ಇದ್ದ, ಸ್ವಾಮಿಯ ಜೊತೆಲೇ ಇದ್ದ, ಸ್ವಾಮಿ ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೋಡ್ತಿದ್ದ, ಮಹತ್ ಕಾರ್ಯಗಳನ್ನು, ದೇವಗಳನ್ನು ಬಿಡಿಸುವಂಥದ್ದು, ಸೂಚಕ ಕಾರ್ಯಗಳು, ಸತ್ತವರನ್ನು ಎಬ್ಬಿಸುವಂಥದ್ದು ಮತ್ತು ಆತನ ಎಲ್ಲ ಪ್ರಾಂತ್ಯಗಳಲ್ಲಿ ತಿರುಗಾಡುವಾಗ ಆತನ ಜೊತೆ ಹೋಗಿದ್ದು, ಆತನ ಕೂತ್ಕೊಂಡಿದ್ದು, ತಿಂದಿದ್ದು, ಮಲಗಿದ್ದು, ಎದ್ದಿದ್ದು ಎಲ್ಲವನ್ನು ಸ್ವಾಮಿಯ ಪಕ್ಕದಲ್ಲಿ ಈಗ ಸ್ವಾಮಿಯ ಮೈ ಮೇಲೆ ಕೈ ಹಾಕಿ ಆತನ ಕೈಗಳನ್ನು ಹಿಡಿದುಕೊಂಡು ದೃಷ್ಟಿಸಿ ನೋಡುತ್ತಾ ಇದ್ದಂಥ ಯೂದನು ಯಾವ ಸ್ಥಿತಿಗೆ ಬಂದನು ನೋಡ್ರಿ. ಈತನಲ್ಲಿದ್ದಂಥ ಕೋರಿಕೆ ಏನು? ಸಂಸೋನಲ್ಲಿದ್ದಂಥ ಕೋರಿಕೆ ಒಂದು ಶರೀರದ ಆಸೆ ಕೋರಿಕೆ, ಏಸಾವನಲ್ಲಿದ್ದಂಥ ಕೋರಿಕೆ ಒಂದು ಊಟದ ಆಸೆ, ಮತ್ತು ಸೊಲೊಮೋನನಲ್ಲಿ ಬಂದಂಥದ್ದು ಅದು ಸಹ ಹೆಂಡತಿಯರ ಆಸೆಗೋಸ್ಕರ. ಈತನದು ಬಂದದ್ದು ಯಾಕೆ? ಹಣದಾಸೆ. ಹಣದಾಸೆ ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ವಾಕ್ಯ ಹೇಳ್ತದೆ. ಈತನು ಏನು ಮಾಡ್ತಾನೆ? ಸ್ವಾಮಿಯನ್ನು ಕೇವಲ ಬರೀ 30 ಬೆಳ್ಳಿ ನಾಣ್ಯಕ್ಕೋಸ್ಕರ ಅವರಿಗೆ ನೋಡಿ ವ್ಯಾಪಾರಕ್ಕೆ ಕುದುರಿಸ್ತಾನೆ. ಹೋಗಿ ಅವ್ರ ಹತ್ರ ಹೋಗಿ ಮಾತನಾಡಿಕೊಂಡು ಬರ್ತಾನೆ. ಈಗ ನಾವೇನಾದರೂ ಒಂದು ಕ್ರಯ ವಿಕ್ರಯ ಮಾಡಬೇಕಾದ್ರೆ ವ್ಯಾಪಾರ ಕುದುರಿಸ್ತೀವಲ್ಲ, ಮೊದಲು ಅಡ್ವಾನ್ಸ್ ಕೊಡ್ತೀವಲ್ಲ,
ಅಡ್ವಾನ್ಸ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಲ್ಲ, ಆ ರೀತಿಯಾಗಿ ಹೋಗಿ ಅಲ್ಲಿ ವ್ಯಾಪಾರನ ಕುದಿಸ್ತಾನೆ. ಯಾಜಕರ ಇವರು ಪರಿಶಾಯರ ಬಳಿಯಲ್ಲಿ ಹೋಗಿ ವ್ಯಾಪಾರವನ್ನು ಮಾಡಿಕೊಂಡು 30 ನೋಡಿ ಕೇಳ್ತಾನೆ, 30 ಏನು ಕೊಡ್ತೀರಿ ನನಗೆ ಅವನು ಹಿಡಿದು ಕೊಟ್ಟರೆ? ಇವನಿಗೆ ಹಣದ ಚೀಲವನ್ನೇ ದೇವರು ಕೊಟ್ಟಿದ್ದ ಸ್ವಾಮಿ. ಇವನ ಮನಸ್ಥಿತಿ ದೇವರಿಗೆ ಗೊತ್ತಿದ್ದರಿಂದ ಆ ಖಜಾನಿ ಪೋಸ್ಟನ್ನು ಅವನಿಗೆ ಕೊಟ್ಟಿದ್ದ. ಅಷ್ಟಾದರೂ ಅವನಿಗೆ ತೃಪ್ತಿ ಆಗಲಿಲ್ಲ. ಅಲ್ಲಿ ಮಗ್ದಳ ಮರಿಯಳ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಒಬ್ಬ ಸ್ತ್ರೀ ಬಂದು ಅಲ್ಲಿ ಆತನ ಪಾದಕ್ಕೆ ಜಟಮಾಂಸ ತೈಲವನ್ನು ಹಚ್ಚುವಾಗ ಸುರಿಯುವಾಗ ಆಗಲೂ ಹೇಳ್ತಾನೆ ಅವನು ಏನಂತ, ಇದನ್ನು ಮಾರಿ ಬಡವರಿಗೆ ಕೊಡಬಹುದಾಗಿತ್ತು. ಅಲ್ಲಿ ಕಳ್ಳನು ಎಂಬುದಾಗಿ ದೇವರ ವಾಕ್ಯಲ್ಲಿ ಹೇಳ್ತದೆ. ಅವನು ಬಡವರಿಗೆ ಕೊಡುವುದಕ್ಕಲ್ಲ, ಅವನು ಕಳ್ಳತನದಲ್ಲಿ ಇದ್ದದರಿಂದಲೇ ಆ ಮನಸ್ಸು ಅವನಿಗೆ ಬಂತು ಎಂಬುದಾಗಿ. ನೋಡಿ, ಕೆಲವರು ಅನೇಕರು ಅನ್ನುತ್ತಾರೆ ಇದು ದೇವರ ಚಿತ್ತವಾಗಿತ್ತು ಬಿಡ್ರಿ, ದೇವರು ಹಿಡ್ಕೊಡುವುದು ದೇವರ ಸಂಕಲ್ಪವಾಗಿತ್ತು ಎಂಬುದಾಗಿ. ಮೇಲೆ 25ನೇ ವಚನ ಓದ್ರಿ. ಆಗ ಆತನನ್ನು ಹಿಡಿದುಕೊಳ್ಳಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ, ನೀನೇ ಹೇಳಿಸಿ ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಅದು ಮೇಲೆ ಸಿಸ್ಟರ್, ಇನ್ನೊಂದು ಮೇಲೆ 20. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡಿಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಊಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು. ಸಾಕು ಸಿಸ್ಟರ್, ಸಾಕು. ನೋಡ್ರಿ, ಸ್ವಾಮಿ ಚಿತ್ತವಾಗಿದೆ, ಸ್ವಾಮಿ ಯಾಕೆ ಮಾತು ಹೇಳಬೇಕು? ಸ್ವಾಮಿಗೆ ಬೇಕಾದಷ್ಟು ನೂರಾರು ಕಾರಣಗಳಿತ್ತು ಹಿಡ್ಕೊಳ್ಳಿಕ್ಕೆ. ಸ್ವಾಮಿ ತನ್ನನ್ನು ಒಪ್ಪಿಸ್ಕೊಳ್ಳಿಕ್ಕೆ ಬೇರೆ ಮಾರ್ಗವನ್ನು ಸಿದ್ಧ ಮಾಡ್ತಿದ್ದ. ಆತನಿಗೆ ಇವನೇ ಆಗಬೇಕಂತೇನಿಲ್ಲ. ಸ್ವಾಮಿ ತನ್ನ ಚಿತ್ತವನ್ನು ನೆರವೇರಿಸ್ಕೊಳ್ಳೋದು ಹೇಗಾದರೂ ನೆರವೇರಿಸ್ಕೊಳ್ತಿದ್ದ. ಆದರೆ ಈತನು ಅಲ್ಲಿಗೆ ಗುರಿಯಾದನು. ಈ ಮನುಷ್ಯಕುಮಾರನ ಹಿಡಿದು ಕೊಡ್ತಾನೆ, ಆದರೆ ಅವನ ಗತಿಯನ್ನು ನಾನು ಏನು ಹೇಳಲಿ ಎಂಬುದಾಗಿ. ಅವನು ಹುಟ್ಟದೇ ಇದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂಬುದಾಗಿ. ಎಂಥ ಒಂದು ಆ 30 ಬೆಳ್ಳಿ ನಾಣ್ಯಕ್ಕೋಸ್ಕರ ಸೃಷ್ಟಿಕರ್ತನನ್ನೇ ಆತನು ಮಾರಿಕೊಂಡದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. ಮತ್ತು ಆತನು ಹೇಳ್ತಾನೆ ನೋಡ್ರಿ, ಗುರುವೇ, ನಾನಲ್ಲವಲ್ಲ. ಯಾವ ಮನಸ್ಸು ಕರ್ತನಿಗೆ ಅವನ ಮನಸ್ಸು ಗೊತ್ತು. ಅವನು ಭಾವಿಸಿದ ಇರಬಹುದು, ಒಂದು ವೇಳೆ ನನ್ನ ಗುಟ್ಟು ಕರ್ತನಿಗೆ ಗೊತ್ತಿಲ್ಲ, ಆತನು ಸಹ ನನ್ನ ಹಾಗೆ ಮನುಷ್ಯನು ಎಂಬುದಾಗಿ ಭಾವಿಸಿದ. ಒಂದು ವೇಳೆ ನಿಜವಾಗಿ ಆತನು ದೇವರು ನನ್ನ ಹೃದಯದಲ್ಲಿ ಆಗುವಂಥದ್ದು ಆತನಿಗೆ ತಿಳಿದು ಬರುತ್ತದೆ ಎಂಬುದಾಗಿ ತಿಳ್ಕೊಂಡಿದ್ರೆ ಅದು ಅವನಿಗೆ ಬರ್ತಾ ಇರಲಿಲ್ಲ. ಅವನು ಆ ರೀತಿಯಾಗಿ ನೆನೆಸಿದ, ನನ್ನಂತೆ ಇರಬಹುದು, ನನ್ನ ಒಳಗಿರುವಂಥದ್ದು ಕರ್ತನಿಗೆ ತಿಳಿದಿಲ್ಲ ಎಂಬುದಾಗಿ. ಆದರೆ ಸರ್ವವನ್ನು ಬಲ್ಲ ಆತನಿಗೆ ಗೊತ್ತು. ಆತನು ಹೇಳ್ತಾನೆ, ನಾನಲ್ಲವಲ್ಲ ಎಂಬುದಾಗಿ ನೀನೇ ಹೇಳಿದ್ದೀಯ ಅದನ್ನು ಎಂಬುದಾಗಿ. ಶಿಷ್ಯರೆಲ್ಲರೂ ಹೇಳ್ತಾರೆ, ಇವನು ಸಹ ಅವ್ರ ಜೊತೆ ಸೇರಿ ಹೇಳ್ತಾನೆ. ಎಷ್ಟು ಧೈರ್ಯ ಇತ್ತು ಅವನಿಗೆ ಆ ಮಾತು ಹೇಳಬೇಕಾದ್ರೆ. ಆ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾನೆ, ಇನ್ನು ಸ್ವಲ್ಪ ಸಮಯದಲ್ಲಿ ಹಿಡ್ಕೊಡ್ಲಿಕ್ಕಿದ್ದಾನೆ. ಆದರೆ ಆ ಮಾತನ್ನು ಹೇಳ್ತಾನೆ. ಎಂಥ ದುರವಸ್ಥೆಗೆ ಆ ಯೂದನು ಹೊರಟು ಹೋದ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ನಂತರ ಆತನ ಹಿಡ್ಕೊಟ್ಟ ಮೇಲೆ ಆತನಿಗೆ ಪಶ್ಚಾತ್ತಾಪವಾಯಿತು. ಆ ಹಣವನ್ನು ತಗೊಂಡು ಹೋಗಿ ಅವರ ದೇವಾಲಯದಲ್ಲಿ ಅವರಿಗೆ ಅವನು ಬೇಡಿಕೊಳ್ತಾನೆ. ಅದು ಏನು ಮಾಡಲಿಕ್ಕೆ, ನಿನ್ನ ಕರ್ಮ ಅದು ಅಷ್ಟೇ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡುವುದನ್ನು ಮಾಡಿ ಆಯಿತು, ನಮ್ಮದು ನಾವು ಕೊಟ್ಟ ಆಯಿತು, ಈಗ ನಿನ್ನದು ನಿನಗೆ ಬಿಟ್ಟದ್ದು ಬಿಡು ಎಂಬುದಾಗಿ ಅವ್ರು ಹೇಳಿಬಿಟ್ರು. ಇವನ ಗತಿ ಏನಾಯಿತು? ತಲೆ ಕೆಳಗಾಗಿ ಹೊಟ್ಟೆ ಹೊಡೆದು ಸತ್ತ. ಆದರೆ ಪ್ರಯೋಜನವೇನು ಬಂತು? ಅದಕ್ಕೆ ಹೇಳುವಂಥದ್ದು, ದೇವರು ನಮ್ಮ ಬಳಿಯಲ್ಲಿ ಇರುವಾಗಲೇ ನಾವು ಆತನನ್ನು ಗ್ರಹಿಸಿಕೊಳ್ಳಬೇಕು, ತಿಳ್ಕೊಳ್ಳಬೇಕು. ಆತನ ಆತ್ಮ ನಮ್ಮನ್ನು ಬಿಟ್ಟು ಹೋದ ಮೇಲೆ ಸಂಸೋನನು ಬಹಳಷ್ಟು ಪ್ರೇರಣೆಯಿಂದ ಕೇಳಿಕೊಳ್ತಾನೆ. ನಂತರ ಕೊನೆಯ ಕ್ಷಣದಲ್ಲಿ ಸಂಸೋನನಿಗೆ ದೇವರು ಕರುಣೆಯನ್ನು ತೋರಿ ಪ್ರಾರ್ಥಿಸುವಾಗ ಆತನು ಕೊನೆಯ ಒಂದು ಅವಕಾಶವನ್ನು ಕೊಡ್ತಾನೆ. ಒಂದು ಅವಕಾಶವನ್ನು ಕೊಟ್ಟಾಗ ಆತನೇನು ಮಾಡ್ತಾನೆ, ಆ ಬಲವನ್ನು ಹೊಂದಿಕೊಂಡು ಆ ಚೌಡಿ ಕಂಬಗಳಿಗೆ ಕಟ್ಟಿದ್ದಾಗ ಅದರ ಸುತ್ತಲೂ ಅದರ ಮೇಲೆ ಕೆಳಗೆ ಭಾಳಷ್ಟು ಮಂದಿ ಜನರಿರ್ತಾರೆ. ಅಲ್ಲಿ ಆ ಬಲವನ್ನು ಎಳೆದು ಅವನು ಸಾಯ್ತಾನೆ ಮತ್ತು ಅವನ ಸಂಗಡ ಇದ್ದಂಥ ಫಿಲಿಸ್ಟರೆಲ್ಲರೂ ಅಲ್ಲಿ ಸತ್ತು ಹೋಗ್ತಾರೆ ಪ್ರಿಯರೇ. ಇದು ಅದಕ್ಕೆ ಹೇಳ್ತಾರೆ, ಅವನು ಬದುಕಿದ್ದಾಗ ಕೊಂದದಕ್ಕಿಂತಲೂ ಅವನು ಸಾಯುವಾಗ ಕೊಂದದ್ದು ಸಂಖ್ಯೆ ಹೆಚ್ಚು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಜಾರಿ ಹೋಗುವಂಥಕ್ಕೆ ಅವಕಾಶಗಳು ಪ್ರತಿ ಮನುಷ್ಯನಿಗೂ ಬರ್ತದೆ. ಅವಕಾಶಗಳಿಗೆ ನಾವು ಆ ಅವಕಾಶವನ್ನು ಆ ಒಂದು ಸಂದರ್ಭಕ್ಕೆ ಆ ವಿಷಯಗಳಿಗೆ ನಾವು ಅವಕಾಶ ಕೊಡದೆ ಎಚ್ಚರಿಕೆ ಆಗಿರಬೇಕೆಂಬುದಾಗಿ ದೇವರು ಹೇಳ್ತಾನೆ. ದೇವರ ವಾಕ್ಯ ಅದಕ್ಕೆ ಹೇಳ್ತದೆ, ಸೈತಾನನಿಗೆ ನೀವು ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ಅವಕಾಶ ನಾವು ಕೊಟ್ಟರೆ ಬರ್ತಾನ, ಇಲ್ಲ ಅವನೇ ಬರ್ತಾನ? ಈಗ ಒಂದು ಮುಳ್ಳಿನ ಗೊಂಚಲು ಇಲ್ಲಿ ಬಿದ್ದಿದೆ, ದಾರಿಯಲ್ಲಿ ಬಿದ್ದಿದ್ರೆ ನಾವು ಪಕ್ಕದಲ್ಲಿ ನಡೆದು ಹೋಗ್ತಾ ಇದ್ದೀವಿ, ಅದು ಓಡ್ ಬಂದು ನಮ್ಮ ಕಾಲಕ್ಕೆ ಚುಚ್ಚುತ್ತಾ? ಚುಚ್ಚೋದಿಲ್ಲ. ನಾವು ಅದರ ಮೇಲೆ ಕಾಲಿಟ್ಟರೆ ನಮಗೆ ಚುಚ್ಚುತ್ತೆ, ಇಲ್ಲ ನಾವು ಪಕ್ಕದಲ್ಲಿ ಹೋದರೆ ಅದು ನಮಗೆ ಚುಚ್ಚೋದಿಲ್ಲ. ಹಾಗೆಯೇ ಸೈತಾನನು ಯಾವಾಗ ನಮ್ಮ ಪಕ್ಕದಲ್ಲಿ ಇರ್ತಾನೆ. ಸೈತಾನ ಎಲ್ಲೂ ಹೋಗೋದಿಲ್ಲ. ನಾವು ಈ ಲೋಕಯಾತ್ರೆ ಮುಗಿಸೋವರೆಗೂ ನಮ್ಮನ್ನು ಸರ್ಚ್ ಮಾಡ್ತಾ ಇರ್ತಾನೆ, ನಮ್ಮನ್ನು ನೋಡ್ತಾ ಇರ್ತಾನೆ, ಶೋಧಿಸ್ತಾ ಇರ್ತಾನೆ, ತಪ್ಪುಗಳನ್ನು ಹುಡುಕ್ತಾ ಇರ್ತಾನೆ ಅವನು. ಆದರೆ ಅವಕಾಶ ಯಾವಾಗ ಕೊಡ್ತೀವೋ ಅವನು ಆವಾಗ ಬರ್ತಾನೆ, ಕಾರ್ಯವನ್ನು ಮಾಡ್ತಾನೆ. ಕಾರ್ಯ ಮಾಡಿ ನಮ್ಮನ್ನು ಇನ್ನು ಅಧೋಗತಿಗೆ ಅವನು ನಡೆಸ್ತಾನೆ, ಪತನಗೊಳಿಸುವಂಥ ಸ್ಥಿತಿಗೆ ಅವನು ಹೋಗ್ತಾನೆ. ಕೇವಲ ಒಂದೇ ಅಂಶವಾಯಿತು. ಇನ್ನು ಸ್ವಲ್ಪ ಸಮಯ ಇದೆಯಾ? ಇಲ್ಲ ನಿಲ್ಲಿಸ್ಲಾ? ಸಾಕಾ? ಇನ್ನು ಕೊಂಡುಕೊಂಡವರ ವಿಷಯ ಇತ್ತು, ಇದು ಒಂದಕ್ಕೆ ಆಯಿತು ಸಮಯ. ಹಾಗಾಗಿ ಇದು ನಾವು ತಿಳ್ಕೊಂಡು ಬರೀ ಮಾರಿಕೊಂಡವರ ವಿಷಯ.
ಇನ್ನು ದೇವರನ್ನು ಪಡ್ಕೊಂಡಂಥವ್ರ ವಿಷಯ ಇದೆ. ಇದು ಇನ್ನೂ ಭಾಳ ಅದ್ಭುತವಾಗಿದೆ. ನಾನು 2 ಸಬ್ಜೆಕ್ಟ್ಗಳ ನಮ್ಮ ಸಭೆಯನ್ನು ಮಾಡಿದ್ದೆ. ಇದನ್ನು 2 ನಾನು ಪೂರ್ತಿಯಾಗಿ ಮಾಡಿದ್ದೆ. ಅದರಲ್ಲಿ ಸಮಯ ಕೊಂಚವಾದ್ದರಿಂದ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಅವಕಾಶ ಕೊಟ್ಟರೆ ಮತ್ತೊಂದು ಸಾರಿ ಇದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೀನಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.